ಭಾರತದಲ್ಲಿ ಅತ್ಯಂತ ಹೆಚ್ಚು ತೀವ್ರವಾದ ಭೂಕಂಪ ವಲಯ ಯಾವುದು? ಇಡೀ ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚು ತೀವ್ರವಾದ ಭೂಕಂಪದ ವಲಯ ಯಾವುದು? ಇಡೀ ನಮ್ಮ ಭಾರತ ದೇಶದಲ್ಲಿ ಹೈಯೆಸ್ಟ್, ಇಡೀ ದೇಶದಲ್ಲಿ 5ನೇ ವಲಯ, 2ನೇ ವಲಯ, 1ನೇ ವಲಯ, 3ನೇ ವಲಯ. 5ನೇ ವಲಯ, 2ನೇ ವಲಯ ಯಾವುದು? ಐದನೇ ವಲಯ ನೋಡಿ. ಅಂದ್ರೆ ಭಾರತ ದೇಶದಲ್ಲಿ ಎಷ್ಟು ಭೂಕಂಪ ವಲಯಗಳಿದಾವೆ ಅಂದ್ರೆ, ನಮ್ಮ ದೇಶದಲ್ಲಿ ಟೋಟಲ್ 5 ಭೂಕಂಪ ವಲಯಗಳಿದಾವೆ. ಭಾರತ ದೇಶದಲ್ಲಿ 5 ಭೂಕಂಪ ವಲಯಗಳಿವೆ. ಅತಿ ಹೆಚ್ಚು ತೀವ್ರವಾಗಿರುವಂತ ಭೂಕಂಪ ಸಂಭವಿಸಿದ ಯಾವ ವಲಯದಲ್ಲಿ ಅಂತಂದ್ರೆ ಅದು 5ನೇ ವಲಯದಲ್ಲಿ. ಇಲ್ಲಿ ರಿಕ್ಟರ್ ಮಾನ 7ಕ್ಕಿಂತ ಜಾಸ್ತಿ ಆಗ್ತದ ನೋಡಿ. ರಿಕ್ಟರ್ ಮಾನ 7ಕ್ಕಿಂತ ಜಾಸ್ತಿ ಎಲ್ಲಿ ಆಗ್ತದಲ್ಲ ಅಲ್ಲಿ ಅತಿ ಅಪಾಯಕಾರಿಯಾಗಿರುವಂತ ವಲಯ ಅಂತ. ಭೂಕಂಪವನ್ನು ಅಳತೆ ಮಾಡುವ ಮಾಪಕ ಅಂತಂದ್ರೆ, ಭೂಕಂಪವನ್ನು ಅಳತೆ ಮಾಡುವ ಮಾಪಕ ಅಂದ್ರ ರಿಕ್ಟರ್. ಮಾನ ಅಂತಂದ್ರೆ ಸಿಸ್ಮೋಗ್ರಾಫ್. ಸಿಸ್ಮೋಗ್ರಾಫ್ ಎಂಬುದು ಮಾಪಕ ಆದರೆ ರಿಕ್ಟರ್ ಎಂಬುದು ಮಾನ. ಭೂಕಂಪವನ್ನ ಸಿಸ್ಮೋಗ್ರಾಫ್ ಎಂಬ ಮಾಪಕದಲ್ಲಿ, ರಿಕ್ಟರ್ ಎಂಬ ಮಾನದಲ್ಲಿ ಅಳತೆ ಮಾಡಲಾಗುತ್ತದೆ. ಏರ್ ಸರ್ ಇದು ಮಾಪಕ ಮತ್ತು ಮಾನ? ಮಾಪಕ ಮತ್ತು ಮಾನಕ್ಕಿರುವಂತ ವ್ಯತ್ಯಾಸ. ಗಡಿಯಾರ ಎಂಬುದು ಮಾಪಕ, ಗಡಿಯಾರ ಎಂಬುದು ಮಾನ, ಗಂಟೆ ಎಂಬುದು ಮಾಪಕ. ಸಮಯವನ್ನ ಗಡಿಯಾರ ಎಂಬ ಮಾನದಲ್ಲಿ, ಗಂಟೆ ಎಂಬ ಸಿಸ್ಮೋಗ್ರಾಫ್ ಎಂಬುದು ಮಾಪಕ, ರಿಕ್ಟರ್ ಎಂಬುದು ಮಾನ. ಓಕೆನಾ? ಕರೆಕ್ಟಾ? ಸಿಸ್ಮೋಗ್ರಾಫ್ ಎಂಬ ಮಾಪಕದಲ್ಲಿ, ರಿಕ್ಟರ್ ಎಂಬ ಮಾನದಲ್ಲಿ ಭೂಕಂಪವನ್ನು ಅಳತೆ ಮಾಡಲಾಗುತ್ತದೆ. ಸಿಸ್ಮೋಗ್ರಾಫ್ ಎಂಬುದು ಮಾಪಕ, ಗಡಿಯಾರ ಎಂಬುದು ಮಾಪಕ, ಗಂಟೆ ಎಂಬುದು ಮಾನ. ನಮ್ಮ ತೂಕವನ್ನ ತಕ್ಕಡಿ ಎಂಬ ಮಾಪಕದಲ್ಲಿ, ಕೆಜಿ ಎಂಬ ಮಾನದಲ್ಲಿ ಅಳತೆ ಮಾಡಲಾಗುತ್ತದೆ. ತಕ್ಕಡಿ ಇದು ಮಾಪಕ, ಕೆಜಿ ಮಾನ. ನಮ್ಮ ತೂಕವನ್ನ ಯಾವುದು? ತಕ್ಕಡಿ ಎಂಬ ಮಾಪಕದಲ್ಲಿ, ಕೆಜಿ ಎಂಬ ಮಾನದಲ್ಲಿ ಅಳತೆ. ಎಷ್ಟು ಕೆಜಿ ಅದಿರಿ ಅಂದ್ರ, ಸರ್ ನಾವ್ 2 ಕ್ವಿಂಟಲ್ ಅದಿ ನೋಡ್ರಿ ಅಂತಾರ. 2 ಕ್ವಿಂಟಲ್ ಇರ್ಲಕ್ಕ, 1 ಕ್ವಿಂಟಲ್ ಇರ್ಲಕ್ಕ, 60 ಕೆಜಿ ಇರ್ಲಿ, 70 ಕೆಜಿ ಇರ್ಲಿ, ಆದ್ರೆ ಅದನ್ನ ಎದ್ರಾಗ ಅಳಿತಾರ ಅಂದ್ರೆ ತಕ್ಕಡಿ ಎಂಬ ಮಾಪಕದಲ್ಲಿ ಅಳತೆ ಮಾಡ್ತಾರೆ. ತಕ್ಕಡಿ ಎಂಬುದು ಮಾಪಕ, ಕೆಜಿ ಎಂಬುದು ಮಾನ. ಹಾಗಾದ್ರೆ ಭೂಕಂಪ ನೋಡಿ, ಭಾರತ ದೇಶದಲ್ಲಿ ಎಷ್ಟು ಭೂಕಂಪ ವಲಯಗಳಿವೆ ಅಂತ PSI ಕೇಳ. ನಮ್ಮ ದೇಶದಲ್ಲಿ ಒಟ್ಟು 5 ಭೂಕಂಪ ವಲಯಗಳಿವೆ. ಅತ್ಯಂತ ಡೇಂಜರ್ ಭೂಕಂಪ ವಲಯ ಯಾವುದಂದ್ರೆ 5ನೇ ವಲಯ. ಈ ವಲಯದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಭೂಕಂಪ ಆಗುತ್ತದೆ. ಅತಿ ಹೆಚ್ಚು ತೀವ್ರತವಾಗಿದ್ದು, ತೀವ್ರತ ಅಂದ್ರೆ ಏನು? 7ಕ್ಕಿಂತ ಹೆಚ್ಚು, 7ಕ್ಕಿಂತ ಅಧಿಕ ಪ್ರಮಾಣದಲ್ಲಿ ಎಲ್ಲೆಲ್ಲಿ ರಿಕ್ಟರ್ ಜಾಸ್ತಿ ಆಗ್ತದ ಅಲ್ಲಿ ಡಮಾರ್, ಯಾರು ಉಳಿಯಂಗಿಲ್ಲ. ಹೋದರ್ಲದ ಕರೆಂಟ್ ಬಿದ್ದು ಅನ್ನೋದು ವಿಕೆಟ್. ಅಲ್ಲಿ ಎಲ್ಲೆಲ್ಲಪ್ಪ ಇದು? ಅದಕ್ಕೆ ನೋಡಿ, ಇದು ಅತಿ ಹೆಚ್ಚು ಹಾನಿಕಾರಕ ವಲಯ ಅಂತ ಕರೀತಾರೆ, ಇದನ್ನ ಅಪಾಯಕಾರಿ ವಲಯ ಅಂತ ಕರೀತಾರೆ. ಈ ವಲಯ ಈಶಾನ್ಯ ರಾಜ್ಯಗಳು, ಜಮ್ಮು ಕಾಶ್ಮೀರದ ಭಾಗಗಳು, ಉತ್ತರಾಖಂಡ, ಬಿಹಾರ, ಗುಜರಾತದ ಕಚ್. ಭಾರತ ದೇಶದಲ್ಲಿ ಅತಿ ಹೆಚ್ಚು ಭೂಕಂಪ ಸಂಭವಿಸುವಂತ ವಲಯ ಅಂತಂದ್ರೆ 5ನೇ ವಲಯ. 5ನೇ ವಲಯ ಯಾವುದು? ಈಶಾನ್ಯ ರಾಜ್ಯಗಳು, ಸಪ್ತ ಸಹೋದರ ರಾಜ್ಯಗಳಂತ ಕರಿತೀವಲ್ಲ, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ, ತ್ರಿಪುರಾ, ಮೇಘಾಲಯ, ಅಸ್ಸಾಂ. ಈ ಈಶಾನ್ಯ ರಾಜ್ಯಗಳಲ್ಲಿ, ಜಮ್ಮು ಕಾಶ್ಮೀರದಲ್ಲಿ, ಉತ್ತರಾಖಂಡದಲ್ಲಿ, ಬಿಹಾರದಲ್ಲಿ ಮತ್ತೆ ಗುಜರಾತದ ಗ್ರೇಟ್ ರನ್ ಆಫ್ ಕಚ್, ಈ ಭಾಗದಲ್ಲಿ ಅತಿ ಹೆಚ್ಚು ಭೂಕಂಪ ಸಂಭವಿಸುತ್ತದೆ. ಭೂಕಂಪದ ವಲಯಗಳು ಭಾರತ ದೇಶದಲ್ಲಿ 5 ಭೂಕಂಪ ವಲಯಗಳಿದಾವೆ. ಅತಿ ಹೆಚ್ಚು ಭೂಕಂಪ ಸಂಭವಿಸುವುದು 5ನೇ ವಲಯ, ಆದರೆ ಅತಿ ಹೆಚ್ಚು ಭೂಕಂಪ ಸಂಭವಿಸುವಂತ 2ನೇ ವಲಯ ಅಂದ್ರೆ ಅದು 4ನೇ ವಲಯ. ಇಲ್ಲಿ ಹೆಂಗಿರ್ತದೆ? ತೀವ್ರತೆ 5ರಿಂದ 7ರವರೆಗೆ ಇರುತ್ತೆ.
ರಿಕ್ಟರ್ ಮಾಪಕದಲ್ಲಿ ನೋಡಿದಾಗ 5ರಿಂದ 7. ಇದು ಜಮ್ಮು ಕಾಶ್ಮೀರದ ಉತ್ತರ ಭಾಗ, ಹಿಮಾಚಲ, ಬಿಹಾರದ ಭಾಗ, ಉತ್ತರ ಪ್ರದೇಶ, ಗುಜರಾತ್, ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತದೆ. ಆದ್ರೆ ಅತಿ ಡೇಂಜರ್ ಅಂದ್ರೆ ಇದು ಐನ್ಯ ವಲಯ, ಅತ್ಯಂತ ಅಪಾಯಕಾರಿ ವಲಯ ಅಂತ ಕರಿತೀವಿ. ಐನ್ಯ ವಲಯ ಅತ್ಯಂತ ಅಪಾಯಕಾರಿಯಾಗಿರುತ್ತದೆ. ನೆಕ್ಸ್ಟ್ ಕ್ವಶನ್. ಭಾರತದಲ್ಲಿ ಒಟ್ಟು ಜೈವಿಕ ಸಂರಕ್ಷಣಾ ತಾಣಗಳ ಸಂಖ್ಯೆ ಎಷ್ಟು? ಇಡೀ ನಮ್ಮ ಭಾರತ ದೇಶದಲ್ಲಿ ಜೈವಿಕ ಸಂರಕ್ಷಣಾ ತಾಣಗಳ ಸಂಖ್ಯೆ 18 ಜೈವಿಕ ಸಂರಕ್ಷಣಾ ತಾಣಗಳಿವೆ. 19 ಅದಾವೆ, 42 ಅದಾವೆ, 11 ಅದಾವೆ. ಟೋಟಲ್ ಎಷ್ಟು ಜೈವಿಕ ಸಂರಕ್ಷಣಾ ತಾಣಗಳನ್ನ ನೋಡ್ತೀವಿ? ಭಾರತ ದೇಶದಲ್ಲಿ ಬಯೋಸ್ಫಿಯರ್ ರಿಸರ್ವ್ಗಳ ಸಂಖ್ಯೆ ಎಷ್ಟು ಅಂದಂಗ ನಮ್ಮ ದೇಶದಲ್ಲಿ ಒಟ್ಟು ಜೈವಿಕ ಸಂರಕ್ಷಣಾ ತಾಣಗಳ ಸಂಖ್ಯೆ ಎಕ್ಸಲೆಂಟ್. ಟೋಟಲ್ 18 ಅದ ನೋಡಿ. 18 ಜೈವಿಕ ಸಂರಕ್ಷಣಾ ತಾಣಗಳು. 2020ರಲ್ಲಿ ಕೇಳಿದ್ದ ಏನ್ ಕ್ವಶನ್ ಕೇಳಿದ್ದ ಅಂದ್ರೆ ನೋಕ್ರೋಕ್ ಎಂಬುದು ನೋಕ್ರೋಕ್ ಎಂಬುದು ಅಸ್ಸಾಂ ರಾಜ್ಯದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ಮೇಘಾಲಯದಲ್ಲಿ, ಗುಜರಾತ್ ರಾಜ್ಯದಲ್ಲಿ. ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ನೋಕ್ರೋಕ್ ಜೈವಿಕ ಸಂರಕ್ಷಣಾ ತಾಣ ಭಾರತ ದೇಶದ ಯಾವ ರಾಜ್ಯದಲ್ಲಿದೆ? ಶಬಾಷ್. PSI ಕೇಳಿದಂತ ಪ್ರಶ್ನೆ 2020ರಲ್ಲಿ ಸಿವಿಲ್ PSI ಕೇಳಿದಂತ ಪ್ರಶ್ನೆ ಏನ್ ಕೇಳಿದ್ದ ಅಂದ್ರೆ ನೋಕ್ರೋಕ್ ಎಂಬ ಜೈವಿಕ ಸಂರಕ್ಷಣಾ ತಾಣ ಯಾವ ರಾಜ್ಯದಲ್ಲಿದೆ ಅಂದ್ರೆ ಮೇಘಾಲಯದಲ್ಲಿ ಕಂಡು ಬರ್ತದೆ ನೋಡಿ, ಮೇಘಾಲಯದಲ್ಲಿ. ಹಾಗಾದ್ರೆ ಭಾರತ ದೇಶದಲ್ಲಿ ಒಟ್ಟು ಜೈವಿಕ ಸಂರಕ್ಷಣಾ ತಾಣಗಳ ಸಂಖ್ಯೆ ಎಷ್ಟಂದ್ರೆ 18 ಜೈವಿಕ ಸಂರಕ್ಷಣಾ ತಾಣಗಳು ನೋಡ್ತೀವಿ. 18 ಜೈವಿಕ ಸಂರಕ್ಷಣಾ ತಾಣ. ಇದು ನೋಡಿ, ಭಾರತ ಸರ್ಕಾರ 18 ಜೈವಿಕ ಸಂರಕ್ಷಣಾ ತಾಣಗಳನ್ನ 18 ಜೈವಿಕ ಸಂರಕ್ಷಣಾ ವಲಯಗಳನ್ನು ಸ್ಥಾಪಿಸಿವೆ. ಅವು ವಿಶಾಲವಾದ ಪ್ರದೇಶವನ್ನ ರಾಷ್ಟ್ರೀಯ ಉದ್ಯಾನವನ ಅಥವಾ ಜೀವಿಧಾಮಗಳು ಸಂರಕ್ಷಿಸುತ್ತವೆ. ಮತ್ತು ಇವು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳ ಮಧ್ಯವರ್ತಿ ವಲಯಗಳಾಗಿವೆ. ಆ ಜೈವಿಕ ಸಂರಕ್ಷಣಾ ತಾಣದಲ್ಲಿ 1 ಇರಬಹುದು, 2 ಇರಬಹುದು, 3 ಇರಬಹುದು. ಅನೇಕ ರಾಷ್ಟ್ರೀಯ ಉದ್ಯಾನವನಗಳನ್ನು ನೋಡಬಹುದು, ಜೊತೆಗೆ ಜೈವಿಕ ಸಂರಕ್ಷಣಾ ತಾಣಗಳನ್ನು ನೋಡಬಹುದು. ಟೋಟಲ್ ನಮ್ಮ ದೇಶದಲ್ಲಿ ಎಷ್ಟು ಅದಾವಂದ್ರ 18 ಅದ ನೋಡಿ. 18 ಜೈವಿಕ ಸಂರಕ್ಷಣಾ ತಾಣಗಳು. 18 ಯಾವುವು? ನಮ್ಮ ಭಾರತ ದೇಶದ ಪ್ರಮುಖ ಜೈವಿಕ ಸಂರಕ್ಷಣಾ ತಾಣ ನೋಡಿದಾಗ ಫಸ್ಟ್ ಒನ್ ಶೀತಲ ಮರುಭೂಮಿ ಹಿಮಾಚಲ ಪ್ರದೇಶ್, ನಂದಾದೇವಿ ಉತ್ತರಾಖಂಡ, ಕಾಂಚನಜುಂಗ ಸಿಕ್ಕಿಂ, ದಿಹಾಂಗ್ ದಬಂಗ್ ಅರುಣಾಚಲ ಪ್ರದೇಶ್, ಮಾನಸ, ಸೈಕೋಸ್ ದಿಬ್ರೋಸ್, ನೋಕ್ರೋಕ್, ಸುಂದರ್ಬನ್, ಸಿಮ್ಲಿಪಾಲ್, ಶೇಷಾಚಲಂ, ನೀಲಗಿರಿ, ಮನ್ನಾರಕಾತ್, ಗ್ರೇಟ್ ರನ್ ಆಫ್ ಕಚ್, ಪನ್ನಾ, ಪಾಚುಮರಿ, ಅಮರಕಂಟಕ, ಗ್ರೇಟ್ ನಿಕೋಬಾರ್. ಇವತ್ತು ದೇಶದಲ್ಲಿ ಕಂಡುಬರುವಂತ ಜೈವಿಕ ಸಂರಕ್ಷಣಾ ತಾಣಗಳು ಅಲ್ಲ, ಭಾರತ ದೇಶದಲ್ಲಿ ಕಂಡುಬರುವ ಪ್ರಮುಖವಾದ ಜೈವಿಕ ಸಂರಕ್ಷಣಾ ತಾಣಗಳು ತೆಗೆದುಕೊಂಡಾಗ ಫಸ್ಟ್ ಒನ್ ಶೀತಲ ಮರುಭೂಮಿ ಹಿಮಾಚಲ ಪ್ರದೇಶ್, ನಂದಾದೇವಿ ಉತ್ತರಾಖಂಡ, ಕಾಂಚನಜುಂಗ ಸಿಕ್ಕಿಂ, ದಿಹಾಂಗ್ ದಬಂಗ್ ಅರುಣಾಚಲ ಪ್ರದೇಶ್, ಮಾನಸ ಅಸ್ಸಾಂ, ಸೈಕೋಸ್ ದಿಬ್ರೋಸ್ ಮೇಘಾಲಯ ಅಸ್ಸಾಂ, ನೋಕ್ರೋಕ್ ಮೇಘಾಲಯ, ಸುಂದರ್ಬನ್ ಪಶ್ಚಿಮ ಬಂಗಾಳ, ಸಿಮ್ಲಿಪಾಲ್ ಒಡಿಸ್ಸಾ, ಶೇಷಾಚಲಂ ಆಂಧ್ರ ಪ್ರದೇಶ್, ನೀಲಗಿರಿ ತಮಿಳುನಾಡು, ಮನ್ನಾರಕ ತಮಿಳುನಾಡು, ಗ್ರೇಟ್ ರನ್ ಆಫ್ ಕಚ್ ಗುಜರಾತ್, ಪನ್ನಾ ಪಾಚುಮರಿ ಮಧ್ಯಪ್ರದೇಶ್, ಅಮರಕಂಟಕ ಛತ್ತೀಸ್ಗಢ ಮತ್ತು ಜಾರ್ಖಂಡ್, ಗ್ರೇಟ್ ನಿಕೋಬಾರ್ ಅಂಡೋಮಾನ್ ನಿಕೋಬಾರ್. ನಮ್ಮ ದೇಶದಲ್ಲಿ ಟೋಟಲ್ ಜೈವಿಕ ಸಂರಕ್ಷಣಾ ತಾಣಗಳು ನೆಕ್ಸ್ಟ್ ಹೇಳ್ತೇನೆ, ಅರಣ್ಯ ಹೇಳುವಾಗ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದ್ರ ಬಗ್ಗೆ. ಓಕೆನಾ? ಭಾರತ ದೇಶದಲ್ಲಿ ಕಂಡು ಬರುವಂತ ಜೈವಿಕ ಸಂರಕ್ಷಣಾ ತಾಣಗಳ ಸಂಖ್ಯೆ ಎಷ್ಟು ಅಂದ್ರೆ ಅಗಸ್ತ್ಯ ಮಲೈ 1 ಕೇರಳ ರಾಜ್ಯದಲ್ಲಿ ಅಗಸ್ತ್ಯ ಮಲೈ 1 18 ಆದ ನೋಡಿ. ಕೇರಳ ರಾಜ್ಯದಲ್ಲಿ ಕಂಡು ಬರುವಂತ ಅಗಸ್ತ್ಯ ಮಲೈ 1, ಕೇರಳ ರಾಜ್ಯದಲ್ಲಿ ಅಗಸ್ತ್ಯ ಮಲೈ 1. ಟೋಟಲ್ ದೇಶದಲ್ಲಿ 18 ಜೈವಿಕ ಸಂರಕ್ಷಣಾ ತಾಣಗಳನ್ನ ಕಾಣುತ್ತವೆ. ಭಾರತ ದೇಶದಲ್ಲಿ ಟೋಟಲ್ 18 ಜೈವಿಕ ಸಂರಕ್ಷಣಾ ತಾಣಗಳಿವೆ. ಇವು ಸಸ್ಯ ಮತ್ತು ಪ್ರಾಣಿ ಸಂಕುಲಗಳನ್ನು ಮಾತ್ರ ಸಂರಕ್ಷಿಸುವ ಪ್ರದೇಶಗಳಾಗಿವೆ. ಅಂತ ಪ್ರದೇಶಗಳಲ್ಲಿ ಮಾನವ ಸಮುದಾಯ
ಜೀವನದ ರೀತಿಯಲ್ಲಿ ಸಹ ರಕ್ಷಿಸುವವು. ಒಟ್ಟಾರೆಯಾಗಿ ಭಾರತ ದೇಶದಲ್ಲಿ ಜೈವಿಕ ಸಂರಕ್ಷಣಾ ತಾಣಗಳ ಸಂಖ್ಯೆ ಎಷ್ಟಂದ್ರೆ 18 ನೋಡಿ. ಕಾದರ ಮತ್ತು ಬಂಗಾರ ಯಾವ ಮಣ್ಣಿನ ಪ್ರಕಾರಗಳಾಗಿವೆ? ಕಾದರ ಮತ್ತು ಬಂಗಾರ ಯಾವ ಮಣ್ಣಿನ ಪ್ರಕಾರಗಳಾಗಿವೆ? ಕೆಂಪು ಮಣ್ಣಿನ ಪ್ರಕಾರಗಳಾಗಿವೆ, ಕಪ್ಪು ಮಣ್ಣಿನ ಪ್ರಕಾರಗಳಾಗಿವೆ, ಮೆಕ್ಕಲು ಮಣ್ಣಿನ ಪ್ರಕಾರಗಳಾಗಿವೆ, ಜಂಬೆಟ್ಟಿಗೆ ಮಣ್ಣಿನ ಪ್ರಕಾರಗಳಾಗಿವೆ. ಬಂಗಾರ ಮತ್ತು ಕಾದರ ಅಂತಿದೆಯಲ್ಲ, ಆ ಬಂಗಾರ ಕಾದರ ಯಾವ ಮಣ್ಣಿನ ಪ್ರಕಾರಗಳಾಗಿವೆ? ಶಬಾಷ್. ಸರಿಯಾದಂತ ಉತ್ತರ ಮೆಕ್ಕಲು ಮಣ್ಣು ನೋಡಿ. ಬಂಗಾರ ಮತ್ತು ಕಾದರಗಳು ಯಾವ ಮಣ್ಣಿನ ಪ್ರಕಾರಗಳಾಗಿವೆ ಅಂತಂದ್ರೆ ಮೆಕ್ಕಲು ಮಣ್ಣು. ಮೆಕ್ಕಲ ಮಣ್ಣನ್ನ ನಾಗರಿಕತೆಯ ಮಣ್ಣು ಅಂತ ಕರೀತಾರೆ ಅಲ್ಲ. ಮೆಕ್ಕಲ ಮಣ್ಣನ್ನ ನಾಗರಿಕತೆಯ ಮಣ್ಣು, ಫಲವತ್ತಾದ ಮಣ್ಣು. ಆ ಬಂಗಾರ ಮತ್ತು ಕಾದರ, ಮೆಕ್ಕಲು ಮಣ್ಣಿನಲ್ಲಿ 3 ಪ್ರಕಾರ: ಬಂಗಾರ, ಕಾದರ, ಕಂಕರ ಅಂತ ಬರ್ತವೆ. ಬಂಗಾರ ಎಂದರೆ ಹಳೆ ಕಾಲದ ಮಣ್ಣು, ಕಾದರ ಎಂದರೆ ಹೊಸ ಕಾಲದ ಮಣ್ಣು. ಬಂಗಾರ ಕಾದರ ಯಾವ ಮಣ್ಣಿನ ಪ್ರಕಾರ ಅಂದ್ರೆ ಮೆಕ್ಕಲ ಮಣ್ಣಿನ ಪ್ರಕಾರಗಳು. ಕಾದರ ಆಗಲಿ ಬಂಗಾರ ಆಗಲಿ ಯಾವ ಮಣ್ಣಿನ ಪ್ರಕಾರಗಳಾಗಿವೆ ಅಂದ್ರೆ ಮೆಕ್ಕಲ ಮಣ್ಣು. ಈ ಕೆಳಗಿನ ಯಾವ ಮಣ್ಣನ್ನ ಹತ್ತಿಯ ಮಣ್ಣು ಅಂತ ಕರೀತಾರೆ? ಹತ್ತಿಯ ಮಣ್ಣು ಯಾವುದು? ಎಕ್ಸಲೆಂಟ್, 93% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಕಪ್ಪು ಮಣ್ಣು ನೋಡಿ. ಯಾವ ಮಣ್ಣನ್ನ ಹತ್ತಿಯ ಮಣ್ಣು ಅಂತ ಕರೀತಾರೆ ಅಂದ್ರೆ ಕಪ್ಪು ಮಣ್ಣು. ನೀರಿನಿಂದ ತೊಳೆತಕ್ಕೊಳಗಾದ ಮಣ್ಣು ಯಾವುದು? ನೀರು ಸಂಪೂರ್ಣವಾಗಿ ಈ ಮಣ್ಣನ್ನು ತೊಳಿತದೆ. ನೀರಿನಿಂದ ಸಂಪೂರ್ಣವಾಗಿ ತೊಳೆಯಲ್ಪಟ್ಟ ಮಣ್ಣು. ನೀರು ಸಂಪೂರ್ಣವಾಗಿ ತೊಳೆದು ಬಿಡುತ್ತೆ ಈ ಮಣ್ಣನ್ನು. ಎಕ್ಸಲೆಂಟ್. ಜಂಬೆಟ್ಟಿಗೆ ಮಣ್ಣು ನೋಡಿ. ನಿಮ್ಗ ಈಸಿಯಾಗಿ ಆನ್ಸರ್ ಹಾಕ್ತೀರಿ ನೀವು, ಸ್ವಲ್ಪ ವಿಚಾರ ಮಾಡಿ ಆನ್ಸರ್ ಮಾಡಿ. ಈ ಕೆಳಗಿನ ಯಾವ ಮಣ್ಣು ಅತ್ಯಂತ ಹೆಚ್ಚು ನೀರನ್ನು ಸಂಗ್ರಹಿಸಿಕೊಳ್ಳುವ ಸಾಮರ್ಥ್ಯ ಇದೆ? ಹೈಯೆಸ್ಟ್ ನೀರನ್ನು ಸಂಗ್ರಹಿಸಿಕೊಳ್ಳುವ ಸಾಮರ್ಥ್ಯ ಇದೆ. ಎಕ್ಸಲೆಂಟ್. ಕಪ್ಪು ಮಣ್ಣು ನೋಡಿ. ಕಪ್ಪು ಮಣ್ಣು. ಈ ಕೆಳಗಿನ ಯಾವ ಮಣ್ಣಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಕಂಡು ಬರುತ್ತದೆ? ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಇದೆ ಕಪ್ಪು ಮಣ್ಣು ನೋಡಿ. ಆ ಕಪ್ಪು ಮಣ್ಣಿನಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಇದೆ ಅಂತ ಹೇಳಿನೇ ಮಳೆಗಾಲದಲ್ಲಿ ಉಬ್ಬುತ್ತದೆ, ಬೇಸಿಗೆಯಲ್ಲಿ ಬಿರುಕು ಬಿಡುತ್ತದೆ. ಯಾವ ಮಣ್ಣನ್ನು ಬಿರುಕು ಬಿಡುವ ಮಣ್ಣು ಎಂದು ಕರೆಯುತ್ತಾರೆ ಅಂದ್ರೆ ಕಪ್ಪು ಮಣ್ಣು. ಕಪ್ಪು ಮಣ್ಣು ಮಳೆಗಾಲದಲ್ಲಿ ಉಬ್ಬುತ್ತದೆ, ಬೇಸಿಗೆಯಲ್ಲಿ ಬಿರುಕು ಬಿಡುತ್ತದೆ. ಈ ಕೆಳಗಿನ ಯಾವ ಮಣ್ಣನ್ನ ನಾಗರಿಕತೆಯ ಮಣ್ಣು ಅಂತ ಕರೀತಾರೆ? ನಾಗರಿಕತೆಯ ಮಣ್ಣು, ಫಲವತ್ತಾದ ಮಣ್ಣು. ಎಕ್ಸಲೆಂಟ್. ಮೆಕ್ಕಲು ಮಣ್ಣು ನೋಡಿ. ಮೆಕ್ಕಲು ಮಣ್ಣನ್ನ ನಾಗರಿಕತೆಯ ಮಣ್ಣು ಅಂತ ಕರೀತಾರೆ, ಫಲವತ್ತಾದ ಮಣ್ಣು ಅಂತ ಕರೀತಾರೆ ಅಲ್ಲ. ರಂಜಕ, ಪೊಟ್ಯಾಷಿಯಂ, ಗಂಧಕದ ಪ್ರಮಾಣ ಹೈಯೆಸ್ಟ್ ಈ ಮಣ್ಣಲ್ಲಿ ಕಂಡು ಬರ್ತದೆ ನೋಡಿ. ಭಾರತ ದೇಶದಲ್ಲಿ ಮೆಕ್ಕಲು ಮಣ್ಣಿನಲ್ಲಿ 2 ವಿಧಗಳದಾವೆ. ಆ 2 ವಿಧಗಳು ಯಾವ ಅಂತಂದ್ರೆ ಒಂದು ಕಾದರ, ಇನ್ನೊಂದು ಬಂಗಾರ. ಕಾದರ ಎಂದರೆ ಹೊಸ ಮೆಕ್ಕಲು ಮಣ್ಣು. ಸೂಕ್ಷ್ಮ ಕಣಗಳು ಅಧಿಕ ಫಲವತ್ತತೆ ಹೊಂದಿದ್ದು ತಗ್ಗಾದ ಪ್ರದೇಶದಲ್ಲಿ ಕಂಡು ಬರುತ್ತದೆ. ಬಂಗಾರ ಎಂದರೆ ಹಳೆ ಕಾಲದ ಮಣ್ಣು. ನುರುಜು ಮತ್ತು ಗೋಲಿ ಕಲ್ಲುಗಳ ಸ್ವರೂಪದಿಂದ ಕೂಡಿರುತ್ತದೆ ಅಲ್ಲ. ಕಂಕರ ಅಂದ್ರೆ ಅವೆರಡರ ಸಮ್ಮಿಶ್ರಣ ಮಣ್ಣನ್ನ ಅತಿ ಹೆಚ್ಚು ಮಳೆಯಾಗುವ ಸ್ಥಳ ಮೋಷಿನ್ ರಾಮ, ಆಗುಂಬೆ, ಸ್ವಿಟ್ಜರ್ಲ್ಯಾಂಡ್, ಹುಲಿಕಲ್. 90% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾಗಿರುವಂತ ಉತ್ತರ ಮೋಷಿನ್ ರಾಮ ನೋಡಿ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಸ್ಥಳ, ಜಗತ್ತಿನಲ್ಲಿ ಗರಿಷ್ಠ ಮಳೆಯಾಗುವ ಸ್ಥಳ ಯಾವ್ದಂದ್ರೆ ಮೇಘಾಲಯದ ಮೋಷಿನ್ ರಾಮ. ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಸ್ಥಳ ಅಂದ್ರೆ ಮೇಘಾಲಯದ ಮೋಷಿನ್ ರಾಮ. ಹೈಯೆಸ್ಟ್ ಮಳೆ ಆಗ್ತದೆ, 1141 ಸೆಂಟಿಮೀಟರ್ ನೋಡಿ. ಅರಬ್ಬಿ ಸಮುದ್ರದ ಮಾರುತಗಳು, ಬಂಗಾಳ ಕೊಲ್ಲಿಯ ಮಾರುತಗಳು ಸೇರಿಕೊಂಡು ಭಾರತದ ಈಶಾನ್ಯದ ಪ್ರದೇಶ ಕಡೆಗೆ ಬೀಸುತ್ತವೆ ಅಂತ ನಾನು ಈಗಾಗಲೇ ಹೇಳಿದ್ದೆ ನಿಮಗೆ. ಒಂದು ಅರಬ್ಬಿ ಸಮುದ್ರ ಶಾಖೆ, ಇನ್ನೊಂದು ಬಂಗಾಳ ಕೊಲ್ಲಿಯ ಶಾಖೆ. ಈ ಅರಬ್ಬಿ ಸಮುದ್ರ ಶಾಖೆ, ಬಂಗಾಳ ಕೊಲ್ಲಿಯ ಶಾಖೆ ಮಾರುತಗಳು ಏನ್ ಮಾಡ್ತಾವ ಅಂದ್ರ ಇಲ್ಲಿ ಈ ಪ್ರದೇಶಕ್ಕ ದುಮ್ತವೆ. ಇದು ನೋಡಿ, ಇದು ಅರಬ್ಬಿ ಸಮುದ್ರ ಶಾಖೆಯ ಮಾರುತಗಳು. ಈ ಅರಬ್ಬಿ ಸಮುದ್ರ ಶಾಖೆಯ ಮಾರುತಗಳು ಮತ್ತೆ ಬಂಗಾಳ ಕೊಲ್ಲಿಯ ಶಾಖೆಯ ಮಾರುತಗಳು. ಅರಬ್ಬಿ ಸಮುದ್ರ ಶಾಖೆಯ ಮಾರುತಗಳು, ಬಂಗಾಳ ಕೊಲ್ಲಿಯ ಶಾಖೆಯ ಮಾರುತಗಳು ಎಲ್ಲಿ ಬಂದು ಒಂದಾಗ್ತಾವ ಅಂತಂದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮೇಘಾಲಯದ ಮೋಷಿನ್ ರಾಮ. ಸಂಧಿಸುವ ಸ್ಥಳ, ಅಧಿಕೃತವಾಗಿ ಸಂಧಿಸುವ ಸ್ಥಳ ಅಂದ್ರ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ. ಅದ್ರ ಫೋರ್ಸ್ ಜಾಸ್ತಿ ಇರ್ತದೆ. ಈ ಕಡೆ ಯಾಕೆ ಹೋಗಲ್ಲ ಅಂದ್ರೆ ಅರಾವಳಿ ಬೆಟ್ಟಗಳದಾವ ಇಲ್ಲಿ. ಅರಾವಳಿ ಬೆಟ್ಟಗಳ ಮಳೆ ನೆರಳಿನ ಪ್ರದೇಶ ಅಂತ ಕರಿತೀವಿ. ಅರಾವಳಿ ಬೆಟ್ಟಗಳ ಮಳೆ ನೆರಳಿನ ಪ್ರದೇಶ ಅಂದ್ರೆ ಇದು ತಾರ್ ಮರುಭೂಮಿ. ತಾರ್ ಮರುಭೂಮಿ ನಿರ್ಮಾಣ ಆಗ್ಬೇಕಾದ್ರೆ ಪ್ರಧಾನವಾಗಿರುವಂತ ಕಾರಣ ಏನು ಅಂತಂದ್ರೆ ಅರಾವಳಿ ಬೆಟ್ಟಗಳ ಮಳೆ ನೆರಳಿನ ಪ್ರದೇಶ ಒಂದು, ಎರಡನೇದು ಶೀತ ಪ್ರವಾಹ.
ಅಲ್ಲಿ ಬೀಸುವಂತ ಶೀತ ಪ್ರವಾಹ ತಂಪಾದ ಗಾಳಿ. ಎರಡನೇದ್ದೇನು ಅಂತಂದ್ರೆ ಈ ಮಳೆ ನೆರಳಿನ ಪ್ರದೇಶ ಇದ್ದಿದ್ದರಿಂದ ಸಹಜವಾಗಿ ಇಲ್ಲಿ ಮಳೆ ಆಗಿಲ್ಲ. ಕೇವಲ 8.3 ಸೆಂಟಿಮೀಟರ್ ಮಳೆ ಆಗ್ತದೆ. ಆ ಮಳೆ ಆಗುವ ಸ್ಥಳ ಅಂದ್ರ ರೋಹಿಲಿ. ಭಾರತ ದೇಶದಲ್ಲಿ ಅತ್ಯಂತ ಕಡಿಮೆ ಮಳೆ ಆಗುವ ಸ್ಥಳ. ಹಾಗಾದ್ರೆ ಈ ಅರಬ್ಬಿ ಸಮುದ್ರ ಶಾಖೆ ಬಂಗಾಳ ಕೊಲ್ಲಿಯ ಶಾಖೆಯ ಮಾರುತಗಳು ಯಾವ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಸುರಿಸ್ತಾವ ಅಂದ್ರೆ ಮೇಘಾಲಯದ ಮೋಷನ್ ರಾಮದಲ್ಲಿ ಹೈಯೆಸ್ಟ್ ಮಳೆ ಸುರಿಸ್ತವೆ. ಎಷ್ಟು ಸೆಂಟಿಮೀಟರ್ ಅಂದ್ರೆ 1141 ಸೆಂಟಿಮೀಟರ್. 1141 ಸೆಂಟಿಮೀಟರ್ ಮಳೆ ಆಗುವುದರ ಮೂಲಕ ಜಗತ್ತಿನಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವ್ದಂದ್ರೆ ಮೇಘಾಲಯದ ಮೋಷನ್ ರಾಮ. ನೋಡಿ, ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳುವ ಸ್ಥಳ. ನೋಡಿ, ಅರಬ್ಬಿ ಸಮುದ್ರದ ಮಾರುತಗಳು ಸ್ಪಷ್ಟವಾಗಿ ಗವರ್ಮೆಂಟ್ ಬುಕ್ದಾಗ ಬರೆದ್ಬಿಟ್ಟ ನೋಡಿ. ಅರಬ್ಬಿ ಸಮುದ್ರದ ಮಾರುತಗಳು ಬಂಗಾಳ ಕೊಲ್ಲಿಯ ಮಾರುತಗಳು ಸೇರಿಕೊಂಡು ಭಾರತದ ಈಶಾನ್ಯದ ಪ್ರದೇಶದ ಕಡೆಗೆ ಬೀಸುತ್ತವೆ. ಹಿಮಾಲಯ ಪರ್ವತದ ಶ್ರೇಣಿಗಳು, ಈಶಾನ್ಯ ಬೆಟ್ಟಗಳು ತಡೆ ಹಿಡಿದು ಮೇಘಾಲಯದ ಪ್ರಸ್ಥಭೂಮಿಯಲ್ಲಿರುವಂತಹ ನೋಕ್ರೋಕ್ ಪ್ರದೇಶ. ಯಾವ ಪ್ರದೇಶ? ನೋಕ್ರೋಕ್ ಪ್ರದೇಶದ ಮೌಸಿನ್ ರಾಮ್ ಅನ್ನುವಂತ ಸ್ಥಳ ಇದೆಯಲ್ಲ ಮತ್ತು ಚಿರಾಪುಂಜಿ ಹೆಚ್ಚು ಮಳೆಯನ್ನು ಸುರಿಸುತ್ತವೆ. ವಿಶೇಷವಾಗಿ ಮೌಸಿನ್ ರಾಮ ಇದೆಯಲ್ಲ ಭೂಮಿಯ ಮೇಲೆ ಹೆಚ್ಚು ಮಳೆ ಆಗುವ ಸ್ಥಳ ಅಥವಾ ಭೂಮಿಯ ಮೇಲೆ ಅತ್ಯಂತ ತೇವಾಂಶ ಭರಿತವಾದ ಸ್ಥಳ. ಇಡೀ ಭೂಮಿಯ ಮೇಲೆ ಅತ್ಯಂತ ತೇವಾಂಶ ಭರಿತವಾಗಿರುವಂತ ಸ್ಥಳ ಯಾವ್ದಂದ್ರೆ ಮೇಘಾಲಯದ ಮೌಸಿನ್ ರಾಮ ಅಂತ ಕರೀತೀವಿ. ಭೂಮಿಯ ಮೇಲೆ ಹೆಚ್ಚು ಮಳೆ ಆಗುವ ಸ್ಥಳ ಅಥವಾ ತೇವಾಂಶ ಭರಿತವಾಗಿರುವಂತ ಸ್ಥಳ ಯಾವ್ದಂದ್ರೆ ಅದು ಮೇಘಾಲಯದ ಮೌಸಿನ್ ರಾಮ್ ಅಂತ ಗುರುತಿಸ್ತೇವೆ. ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್. ನೆಕ್ಸ್ಟ್ ಕ್ವಶನ್, ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳ ಯಾವುದು? ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಹೈಯೆಸ್ಟ್ ಮಳೆ ಆಗ್ತದೆ ಯಾವುದು? ಮೌಸಿನ್ ರಾಮ, ತಮಿಳುನಾಡು, ಆಗುಂಬೆ, ಚಿರಾಪುಂಜಿ. ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳ. ಎರಡು ಮಾರುತಗಳು ಸೇರೋದು ಬೇರೆ. ಕೇವಲ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳ ಯಾವುದು? ಎಕ್ಸಲೆಂಟ್. ಸರಿಯಾದಂತ ಉತ್ತರ ಆಗುಂಬೆ. ರೈಟ್ ಆನ್ಸರ್ ನೋಡಿ, ಆಗುಂಬೆ ಸರಿಯಾದಂತ ಉತ್ತರ. ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಕರ್ನಾಟಕದ ಆಗುಂಬೆ ಹೆಚ್ಚು ಮಳೆಯನ್ನು ಪಡೆಯುತ್ತದೆ ಅಲ್ಲ. ಕೇರಳ ಮಲಬಾರ್ ತೀರದಲ್ಲಿ ಮಳೆ ಆಗ್ತದೆ. ಆದ್ರೆ ಕೇರಳ, ನಾನು ನಿಮ್ಮನೆ ಹೇಳ್ತಾ ಇದ್ದೆ ನಿಮಗೆ, ಕೇರಳದ ಮಲಬಾರ್ ತೀರ ದೇಶದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಪ್ರಥಮ ಮಳೆ ಪಡೆಯುವಂತ ಸ್ಥಳ ಅಂದ್ರೆ ಕೇರಳ. ಇಡೀ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲುವರೆಗೆ ಮಳೆಯನ್ನು ಪಡೆಯುವಂತ ರಾಜ್ಯ ಅಂದ್ರೆ ಕೇರಳ. ಸ್ಥಳ ಅಂದ್ರೆ ಅಂಡೋಮಾನ್ ನಿಕೋಬಾರ್ ಸ್ಥಳ. ಕೇರಳ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಮಳೆಯಾಗುತ್ತದೆ. ಇದನ್ನ ಮಾನ್ಸೂನ್ಗಳ ಹೊರಹೊಮ್ಮುವಿಕೆ ಅಂತ ಕರೀತಾರೆ. ಮಾನ್ಸೂನ್ಗಳ ಹೊರಹೊಮ್ಮುವಿಕೆ. ಹಾಗಾದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಕರ್ನಾಟಕ ರಾಜ್ಯದ ಆಗುಂಬೆ ಹೈಯೆಸ್ಟ್ ಮಳೆ ಆಗ್ತದೆ. ಆದ್ದರಿಂದ ಆಗುಂಬೆಯನ್ನ ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಕರೀತಾರೆ ಅಥವಾ ದಕ್ಷಿಣ ಭಾರತದ ಮೌಸಿನ್ ರಾಮ ಅಂತ ಕರೀತಾರೆ. ಆಗುಂಬೆಯನ್ನ ದಕ್ಷಿಣ ಭಾರತದ ಮೌಸಿನ್ ರಾಮ ಎಂದು ಕರೆಯುತ್ತಾರೆ. ದಕ್ಷಿಣ ಭಾರತದ ಚಿರಾಪುಂಜಿ ಅಥವಾ ದಕ್ಷಿಣ ಭಾರತದ ಮೌಸಿನ್ ರಾಮ ಯಾವ್ದಂದ್ರ ಆಗುಂಬೆ. ಕಾಲ ಬೈಸಾಖಿ ಎಂಬ ಪರಿಸರಣ ಮಳೆ, ಬೇಸಿಗೆ ದಿನಮಾನಗಳಲ್ಲಿ ಆಗುವಂತ ಮಳೆಗೆ ಅಂತ ಕರಿತೀವಿ ಪರಿಸರಣ ಮಳೆ ಅಂತ ಕರಿತೀವಿ. ಕಾಲ ಬೈಸಾಖಿ ಎಂಬ ಪರಿಸರಣ ಮಳೆ ಪಡೆಯುವಂತ ರಾಜ್ಯ ಯಾವುದು? ಅಸ್ಸಾಂ ರಾಜ್ಯ, ಪಂಜಾಬ್ ರಾಜ್ಯ, ಕರ್ನಾಟಕ, ಕೇರಳ. ಅರ್ಥ ಮಾಡ್ಕೊಂಡು ಕರೆಕ್ಟ್ ಆನ್ಸರ್ ಮಾಡಿ, ತಪ್ಪಾಕ್ಲಕ್ ಹೋಗ್ಬೇಡಿ. ಕಾಲ ಬೈಸಾಖಿ ಕಾಲ ಬೈಸಾಖಿ ಅಸ್ಸಾಂ. ರೈಟ್ ಆನ್ಸರ್ ನೋಡಿ. ಯಾಕೆ ತಪ್ಪ ಹಾಕಿದ್ರಿ? ನೋಡಿ, ಕೇರಳ ರಾಜ್ಯದಲ್ಲಿ ಆಗುವಂತ ಮಳೆಯನ್ನ ಮಾವಿನ ಮಳೆ ಅಂತ ಕರೀತಾರೆ. ಕರ್ನಾಟಕ ರಾಜ್ಯದಲ್ಲಿ ಆಗುವಂತ ಮಳೆಯನ್ನ ಕಾಪಿಯ ತುಂತುರು ಅಂತ ಕರೀತಾರೆ. ಪಶ್ಚಿಮ ಬಂಗಾಳ ಅಥವಾ ಅಸ್ಸಾಂ, ಪಶ್ಚಿಮ ಬಂಗಾಳ ಅಸ್ಸಾಂ ರಾಜ್ಯದಲ್ಲಿ ಕಾಲ ಬೈಸಾಖಿ ಅಂತ ಕರಿತೀವಿ. ಈ ಸಮಯದಲ್ಲಿ ಭಾರತ ಎಷ್ಟು ಪರ್ಸೆಂಟ್ ಮಳೆ ಪಡೀತಂದ್ರೆ ವಾರ್ಷಿಕವಾಗಿ 10% ಮಳೆ ಪಡೀತದೆ. ನಿಮ್ಗೆ ಸಾಕಷ್ಟು ಬಾರಿ ಹೇಳಿ ನಾನು ಇದನ್ನು. ಸೂರ್ಯನ ಕಿರಣಗಳು ಮಾರ್ಚ್ 21ರಂದು ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬೀಳುತ್ತವೆ. ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಹೋದಂತೆ ಉಷ್ಣಾಂಶ ಪ್ರಮಾಣ ಹೆಚ್ಚಾಗುತ್ತದೆ ಅಲ್ಲ. ಈ ಸಮಯದಲ್ಲಿ ರಾಜಸ್ಥಾನದ ಗಂಗಾನಗರ ಅತ್ಯಂತ ಹೆಚ್ಚು ಉಷ್ಣಾಂಶ ದಾಖಲಾದರೆ ಕರ್ನಾಟಕ ರಾಜ್ಯದ ರಾಯಚೂರು
ಭೂಮಿಯ ಮೇಲೆ ಆಫ್ರಿಕಾ ಖಂಡದ ಲಿಬಿಯಾ ದೇಶದ ಅಲ್ ಅಜೇಜಿಯಾ ನೆನಪಿದೆಯಾ? ಬೇಸಿಗೆ ದಿನಮಾನಗಳಲ್ಲಿ ಸ್ಥಳೀಯ ಮಾರುತಗಳು ಬೀಸುತ್ತವೆ. ಈ ಸ್ಥಳೀಯ ಮಾರುತವನ್ನು ರಾಜಸ್ಥಾನದಲ್ಲಿ ಲೂ ಅಂತ ಕರೀತಾರೆ, ಪಂಜಾಬದಲ್ಲಿ ನಾರ್ವೆಸ್ಟಾರ್ ಅಂತ ಕರೀತಾರೆ, ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ ಅಂತ ಕರೀತಾರೆ, ಉತ್ತರ ಪ್ರದೇಶದಲ್ಲಿ ಆಂಡೀಸ್ ಅಂತ ಕರೀತಾರೆ, ಪಶ್ಚಿಮ ಬಂಗಾಳ ಆರ್ ಅಸ್ಸಾಂ. ಪಶ್ಚಿಮ ಬಂಗಾಳ ಇಲ್ಲ ಅಂತಂದ್ರೆ ಇಲ್ಲಿ ಅಸ್ಸಾಂ ಹಾಕ್ಬೇಕು. ಆ ಅಸ್ಸಾಂ ಪಶ್ಚಿಮ ಬಂಗಾಳದಲ್ಲಿ, ಯಾಕಂದ್ರೆ ಈ ಸ್ಥಳೀಯ ಮಾರುತಗಳು ಹೊತ್ತು ತರುವ ಮಳೆಯನ್ನ ಪರಿಸರಣ ಮಳೆ ಅಂತ ಕರೀತಾರೆ. ಈ ಪರಿಸರಣ ಮಳೆಯನ್ನ ಕರ್ನಾಟಕದಲ್ಲಿ ಕಾಫಿಯ ಮಳೆ ಅಂತ ಕರೀತಾರೆ. ಕರ್ನಾಟಕದಲ್ಲಿ ಕಾಫಿಯ ಮಳೆ, ಕೇರಳದಲ್ಲಿ ಮಾವಿನ ಮಳೆ, ಆಸಾಮದಲ್ಲಿ ಚಹಾದ ಮಳೆ, ಕೇರಳದಲ್ಲಿ ಮಾವಿನ ಮಳೆ, ಕರ್ನಾಟಕದಲ್ಲಿ ಕಾಫಿಯ ಮಳೆ, ಅಥವಾ ಕರ್ನಾಟಕದಲ್ಲಿ ಚೆರ್ರಿ ಬ್ಲಾಸಮ್ ಅಂತ ಕರೀತಾರೆ. ಚೆರ್ರಿ ಬ್ಲಾಸಮ್. ಈ ಸಮಯದಲ್ಲಿ ಭಾರತ 10% ಮಳೆ ಪಡೆದರೆ ಕರ್ನಾಟಕ ರಾಜ್ಯ 7% ಮಳೆ ಪಡೆಯುತ್ತದೆ ವಾರ್ಷಿಕವಾಗಿ. ಈ ಸಮ್ಮರ್ ಸೀಸನ್ ದಲ್ಲಿ ಭಾರತ 10% ಮಳೆ ಪಡೆದರೆ ಕರ್ನಾಟಕ ರಾಜ್ಯ 7% ಮಳೆ ಪಡೆಯುತ್ತದೆ. ನೈಋತ್ಯ ಮಾನ್ಸೂನ್ ಮಾರುತಗಳಲ್ಲಿ ಭಾರತ 75% ಮಳೆ ಪಡೆದರೆ ಕರ್ನಾಟಕ ರಾಜ್ಯ 80% ಮಳೆಯನ್ನು ಪಡೆಯುತ್ತದೆ. ಒಟ್ಟ ನೀವು ಕರೆಕ್ಟ್ ಆನ್ಸರ್ ಮಾಡಕ್ ಪ್ರಯತ್ನ ಮಾಡಬೇಕು. ನೆಕ್ಸ್ಟ್ ಕ್ವಶನ್, ನರ್ಮದಾ ಜಲ ವಿವಾದಕ್ಕೆ ಸಂಬಂಧಿಸಿದ ರಾಜ್ಯ ಯಾವುದು? ನರ್ಮದಾ ಅನ್ನುವಂಥದ್ದು ಭಾರತ ದೇಶದಲ್ಲಿ ಅತ್ಯಂತ ವಿಶೇಷವಾಗಿರುವಂತಹ ಈ ಒಂದು ಜಲ ಸಮಸ್ಯೆ ಹೊಂದಿರುವಂತಹ ರಾಜ್ಯ. ಗುಜರಾತ್ ರಾಜ್ಯ, ರಾಜಸ್ಥಾನ, ಮಹಾರಾಷ್ಟ್ರ, ಗೋವಾ. ಈ ಕೆಳಗಿನ ಯಾವ ರಾಜ್ಯ ನರ್ಮದಾ ಜಲ ವಿವಾದಕ್ಕೆ ಸಂಬಂಧಿಸಿಲ್ಲದ ರಾಜ್ಯ? ಈ ಕೆಳಗಿನ ಯಾವ ರಾಜ್ಯ ನರ್ಮದಾ ಜಲ ವಿವಾದಕ್ಕೆ ಸಂಬಂಧಪಟ್ಟಿಲ್ಲ? ಒಂದು ಗುಜರಾತ್ ರಾಜ್ಯ, ರಾಜಸ್ಥಾನ, ಮಹಾರಾಷ್ಟ್ರ, ಗೋವಾ. ಈ ಕೆಳಗಿನ ಯಾವ ರಾಜ್ಯ ನರ್ಮದಾ ಜಲ ವಿವಾದಕ್ಕೆ ಸಂಬಂಧಪಟ್ಟಿಲ್ಲ? ಶಬಾಷ್. ಸರಿಯಾಗಿರುವಂತ ಉತ್ತರ ಗೋವಾ ನೋಡಿ. ಗೋವಾ. ಗುಜರಾತ್ ರಾಜ್ಯ ಆಗಲಿ, ರಾಜಸ್ಥಾನ ಆಗಲಿ, ಮಹಾರಾಷ್ಟ್ರ ಆಗಲಿ, ಮತ್ತೆ ಗುಜರಾತ್, ರಾಜಸ್ಥಾನ್, ಮಹಾರಾಷ್ಟ್ರ, ಇನ್ನೊಂದು ರಾಜ್ಯ ಯಾವುದು? ಮಧ್ಯಪ್ರದೇಶ್. ಈ 4 ರಾಜ್ಯಗಳು ನರ್ಮದಾ ಜಲ ವಿವಾದಕ್ಕೆ ಸಂಬಂಧಪಟ್ಟಿವೆ. ಗುಜರಾತ್ ಆಗಿರಬಹುದು, ರಾಜಸ್ಥಾನ ಆಗಿರಬಹುದು, ಮಹಾರಾಷ್ಟ್ರ ಆಗಿರಬಹುದು. ಯಾಕಂದ್ರೆ ನರ್ಮದಾ ನದಿಯ ವಿಶೇಷ ಏನು ಅಂತಂದ್ರೆ ಇದು ಹುಟ್ಟುವುದು ಕಣಿವೆಯಲ್ಲಿಯೇ, ಹರಿಯುವುದು ಕಣಿವೆಯಲ್ಲಿಯೇ, ಸಾಯುವುದು ಕಣಿವೆಯಲ್ಲಿಯೇ. ಅಮರಕಂಟಕ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಅಮರಕಂಟಕ. ಟೋಟಲ್ ಅಮರಕಂಟಕದಲ್ಲಿ 3 ಪ್ರಧಾನವಾದ ನದಿಗಳು ಹುಟ್ಟುತ್ತವೆ. ಅಮರಕಂಟಕದಲ್ಲಿ ಹುಟ್ಟುವ ನದಿಗಳ ಪ್ರಮಾಣ ಎಷ್ಟಂದ್ರೆ 3 ನದಿಗಳು ಜನ್ಮ ತಾಳುತ್ತವೆ. ಒಂದು ನದಿ ಚಂಬಲ್ ನದಿ, ಇನ್ನೊಂದು ನದಿ ಸೋನ್ ನದಿ, ಇನ್ನೊಂದು ನದಿ ನರ್ಮದಾ. ಅದಕ್ಕೆ ಇದಕ್ಕ ರೇಡಿಯಲ್ ರಿವರ್ ಸಿಸ್ಟಮ್ ಅಂತ ಕರೀತಾರೆ. ರೇಡಿಯಲ್ ರಿವರ್ ಸಿಸ್ಟಮ್ ಅಂತಂದ್ರೆ ಒಂದೇ ಪರ್ವತದಲ್ಲಿ ಹಲವಾರು ನದಿಗಳು ಜನ್ಮ ತಾಳಿ ಆ ನದಿಗಳು ಬೇರೆ ಬೇರೆ ದಿಕ್ಕುಗಳಿಗೆ ಹರಿತಾ ಇದ್ರೆ ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ರೇಡಿಯಲ್ ರಿವರ್ ಸಿಸ್ಟಮ್ ಅಂತ ಕರೀತಾರೆ. ಅಲ್ಲ, ರೇಡಿಯಲ್ ರಿವರ್ ಸಿಸ್ಟಮ್ ಅಂದ್ರೆ ಏನು? ಒಂದು ಪರ್ವತದಲ್ಲಿ ನದಿಗಳು ಬೇರೆ ಬೇರೆ ದಿಕ್ಕಿಗೆ ಹರಿಬೇಕು. ಒಂದೇ ಪರ್ವತ ಇದು. ಅಮರಕಂಟಕ ಎಂಬ ಪರ್ವತದಲ್ಲಿ ಚಂಬಲ್ ನದಿ ಹುಟ್ಟುತ್ತದೆ, ಸೋನ್ ನದಿ ಹುಟ್ಟುತ್ತದೆ, ನರ್ಮದಾ ನದಿ ಹುಟ್ಟುತ್ತದೆ. ಮಧ್ಯಪ್ರದೇಶದ ಅಮರಕಂಟಕ ಎಂಬ ಸ್ಥಳದಲ್ಲಿ ಹುಟ್ಟಿ ಗುಜರಾತ್ ರಾಜ್ಯದ ಬರೂಚ್ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಯಾವುದು? ನರ್ಮದಾ. ನರ್ಮದಾ ನದಿಯ ವಿಶೇಷ ಏನಂದ್ರೆ ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತವನ್ನು ಇಬ್ಬಾಗ ಮಾಡುತ್ತದೆ. ರಿಫ್ಟ್ ವ್ಯಾಲಿ ಅಂತ ಕರೀತಾರೆ. ರಿಫ್ಟ್ ವ್ಯಾಲಿ ಅಂದ್ರೆ ಏನು? ಈ ನದಿ ಹರಿಯುವಂತ ಸಮಯದಲ್ಲಿ ಕಣಿವೆ ಮಾರ್ಗದ ಮೂಲಕ ಸಂಚಯನಗೊಳ್ಳುತ್ತದೆ. ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತಗಳನ್ನ ಇಬ್ಬಾಗ ಮಾಡುವಂತ ನದಿ ನರ್ಮದಾ ನದಿ. ಇದನ್ನ ಭಾರತ ದೇಶದ ಏಕೈಕ ಕಣಿವೆ ನದಿ ಅಂತ ಕರಿತೀವಿ. ಹುಟ್ಟುವುದು ಕಣಿವೆಯಲ್ಲಿಯೇ, ಹರಿಯುವುದು ಕಣಿವೆಯಲ್ಲಿಯೇ, ಸಾಯುವುದು ಕಣಿವೆಯಲ್ಲಿಯೇ. ಈ ನದಿಗೆ ನದಿ ಮುಖಜ ಭೂಮಿ ಇಲ್ಲ. ಇದು ಕ್ವಶನ್ ಕೇಳಿದ್ದಾನೆ. ನರ್ಮದಾ ನದಿಗೆ ನದಿ ಮುಖಜ ಭೂಮಿ ಇಲ್ಲ. ನರ್ಮದಾ ನದಿ, ಈ ನದಿಗೆ ಅಡ್ಡಲಾಗಿ ಸರಿಸುಮಾರು 13 ದೊಡ್ಡ ಅಣೆಕಟ್ಟುಗಳು, 130 ಸಾಧಾರಣ ಅಣೆಕಟ್ಟುಗಳು, 1000 ಚಿಕ್ಕ ಅಣೆಕಟ್ಟುಗಳನ್ನು ಕಟ್ಟಿರ ನರ್ಮದಾ ನದಿಗೆ. ಒಂದಲ್ಲ ಎರಡಲ್ಲ, 13 ದೊಡ್ಡ ಅಣೆಕಟ್ಟುಗಳು,
130 ಸಾಧಾರಣ ಅಣೆಕಟ್ಟುಗಳು, 1000 ಚಿಕ್ಕ ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ. ಯಾವ ನದಿಗೆ ಅಡ್ಡಲಾಗಿ? ನರ್ಮದಾ ನದಿಗೆ ಅಡ್ಡಲಾಗಿ. ಇಡೀ ಭಾರತ ದೇಶದಲ್ಲಿ ಅತ್ಯಂತ ವಿವಾದಾತ್ಮಕವಾಗಿರುವಂತಹ ನದಿ ಯಾವುದು ಅಂತಂದ್ರೆ ಅದು ನರ್ಮದಾ ನದಿ ಅಂತ ಕರಿತೀವಿ. ಇದು ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತಗಳನ್ನು ವಿಭಾಗ ಮಾಡುವಂತ ನದಿ ಅಂತ ಕರಿತೀವಿ. ಈ ನರ್ಮದಾ ನದಿಯಲ್ಲಿ ಅನೇಕ ವಿವಾದಾತ್ಮಕವಾಗಿರುವಂತಹ ಅಣೆಕಟ್ಟುಗಳು ಬರ್ತವೆ. ಇಂದಿರಾ ಸಾಗರ ಅಣೆಕಟ್ಟು ಅಂತ ಬರ್ತದೆ, ಸರ್ದಾರ್ ಸರೋವರ ಅಣೆಕಟ್ಟು ಅಂತ ಬರ್ತದೆ. ಇವತ್ತು ಸರ್ದಾರ್ ಸರೋವರ ಅಣೆಕಟ್ಟನ್ನು ಬಿಟ್ಟರೆ ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿರುವಂತ ಎರಡನೇ ಅಣೆಕಟ್ಟೆ ಇಂದಿರಾ ಸಾಗರ್. ಸರ್ದಾರ್ ಸರೋವರ ಮತ್ತು ಇಂದಿರಾ ಸಾಗರ್ ಯಾವ್ದು ಬಂದ್ರು ಕೂಡ ಅದ್ರಾಗ ಹಾಕ್ರಿ. ಸರ್ದಾರ್ ಬಂದ್ರೆ ಸರ್ದಾರ್ ಹಾಕ್ರಿ, ಅದಿಲ್ಲ ಅಂದ್ರೆ ಇಂದಿರಾ ಸಾಗರ್ ಹಾಕ್ರಿ. 13 ದೊಡ್ಡ ಅಣೆಕಟ್ಟುಗಳಲ್ಲಿ ಸರ್ದಾರ್ ಸರೋವರ ಅಣೆಕಟ್ಟು. ಈ ಸರ್ದಾರ ಸರೋವರ ಅಣೆಕಟ್ಟಿನ ಹೈಟ್ ಅನ್ನ ಜಾಸ್ತಿ ಮಾಡುವ ಸಲುವಾಗಿ ಮೇಧಾ ಪಟ್ಕರ್ ಹೋರಾಟ ಮಾಡ್ತಾರೆ. ಮೇಧಾ ಪಟ್ಕರ್ ಮತ್ತು ಬಾಬಾ ಆಮ್ಟೆ, ನಿಮ್ಗೆಲ್ಲ ಗೊತ್ತದ ಬಾಬಾ ಆಮ್ಟೆ, ಅ ಸೋಷಿಯಲ್ ರಿಫಾರ್ಮರ್ ಇನ್ ಮಹಾರಾಷ್ಟ್ರ, ಈ ಸೆಟ್ ಆಫ್ ಆನಂದವನ ಫಾರ್ ಲೆಪ್ರೆಸಿ ಪೇಷಂಟ್. ಕುಷ್ಠ ರೋಗಿಗಳ ಸಲುವಾಗಿ ಆನಂದವನ ಅನ್ನುವಂತ ಅದ್ಭುತವಾದ ಉದ್ಯಾನವನವನ್ನು ಕಟ್ಟಿ ನೂರಾರು ಲಕ್ಷಾಂತರ ಕುಷ್ಠ ರೋಗಿಗಳಿಗೆ ಆರೈಕೆಯನ್ನು ಮಾಡಿದಂತ ಪುಣ್ಯಾತ್ಮ ಯಾರಂದ್ರ ಬಾಬಾ ಆಮ್ಟೆ. ನಾವು ಸೆಕೆಂಡ್ PUC ಇದ್ದಾಗ ಚಾಪ್ಟರ್ ಇತ್ತು, ವರ್ಕ್ ಬಿಲ್ಡ್ ಚಾರಿಟಿ ಡಿಸ್ಟ್ರಾಯ್ ಅಂತೇಳಿ. ರಾಜು ಮೆಹ್ರಾತ್ ಅವರು ಸಂದರ್ಶನ ಮಾಡ್ತಾರೆ ಅಬೌಟ್ ದ ಬಾಬಾ ಆಮ್ಟೆ. ಬಾಬಾ ಆಮ್ಟೆ ಮಹಾರಾಷ್ಟ್ರದ ಬಾಬಾ ಅಂತ ಕರೀತಾರೆ ಅವ್ರಿಗೆ. ಈ ದೇಶ ಕಂಡಂತ ಅಪರೂಪದ ಸಾಮಾಜಿಕ ಸುಧಾರಕ ಅವರು ಬಾಬಾ ಆಮ್ಟೆ ಅವರು. ಅಂತ ಬಾಬಾ ಆಮ್ಟೆ ಅವರು ಮತ್ತು ಮೇಧಾ ಪಟ್ಕರ್ ಅವರು ಏನ್ ಮಾಡಿದರು ಅಂತಂದ್ರೆ ಈ ನರ್ಮದಾ ನದಿಯ ಉಳಿವಿಗಾಗಿ ನಡೆದಂತ ಹೋರಾಟವನ್ನೇ ನರ್ಮದಾ ಬಚಾವೋ ಅಂತ ಕರಿತೀವಿ. ಈ ನರ್ಮದಾ ನದಿಗೆ ಅಡ್ಡಲಾಗಿ 13 ದೊಡ್ಡ ಅಣೆಕಟ್ಟುಗಳು, 130 ಸಾಧಾರಣ ಅಣೆಕಟ್ಟುಗಳು, 1000 ಚಿಕ್ಕ ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ. ಈ ನದಿ ನಿರ್ಮಾಣ ಮಾಡಿದ 2 ಪ್ರಮುಖವಾದ ಜಲಪಾತಗಳು, ಒಂದು ದುವಂದರ್, ಇನ್ನೊಂದು ಕಪಿಲಧಾರ. ಒಂದು ದುವಂದರ್ ಅನ್ನುವಂತ ಜಲಪಾತ, ಇನ್ನೊಂದು ಕಪಿಲಧಾರ ಅನ್ನುವಂತ ಜಲಪಾತ. ಯಾವ ನದಿ ಅಂತಂದ್ರೆ ನರ್ಮದಾ ನದಿ ನಿರ್ಮಾಣ ಮಾಡಿದಂತ 2 ಪ್ರಮುಖವಾಗಿರುವಂತ ಜಲಪಾತಗಳು. ಈ ನದಿಯ ಉದ್ದ ಎಷ್ಟಿದೆ ಅಂದ್ರೆ 1312 ಕಿಲೋಮೀಟರ್ ಉದ್ದ ಇದೆ. ಅದಕ್ಕೆ ನಾಳೆ ಕ್ವಶನ್ ಕೇಳ್ತಾನೆ, ದಕ್ಷಿಣ ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ಅತಿ ಉದ್ದವಾದ ನದಿ. ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಅಂದ್ರೆ ಗೋದಾವರಿ. ದಕ್ಷಿಣ ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ಅತಿ ಉದ್ದವಾದ ನದಿ ಅಂತಂದ್ರೆ ನರ್ಮದಾ. ಅರ್ಥ ಆಗ್ತಾ ಇದೆಯಾ? ಬರೇ ನರ್ಮದಾ ನದಿ ವಿವಾದ ಅಲ್ಲ, ಇತಿಹಾಸ ವಿವಾದ ಇದೆ. ಉತ್ತರ ಪತೇಶ್ವರ ಹರ್ಷವರ್ಧನ, ದಕ್ಷಿಣ ಪತೇಶ್ವರ ಇಮ್ಮಡಿ ಪುಲಕೇಶ್ 632ರಿಂದ 634ರವರೆಗೆ ನಡೆದಂತ ಯುದ್ಧ ಇವತ್ತಿಗೂ ಉತ್ತರ ಭಾರತ ವಿದ್ಯಾರ್ಥಿಗಳಂತಾರೆ ನಾವು ಗೆದ್ದೀವಿ ಅಂತ. ನಿಮ್ಮ ಹುಚ್ಚುಗೊಟ್ಟಿ, ನಾವು ಗೆದ್ದೀವಿ ಅಂತ ನಾವು ಬರ್ಕೊಂಡಿವಿ. ಆ ಮಲಪ್ರಭಾ ನದಿಯ ದಂಡೆಯ ಮೇಲೆ ಐಹೊಳೆಯಲ್ಲಿ ಮೇಗುತಿ ದೇವಾಲಯದ ಎಡಭಾಗದಲ್ಲಿ ಐಹೊಳೆ ಶಾಸನ ಇದೆ. ಆ ಐಹೊಳೆ ಶಾಸನದಲ್ಲಿ ಬರೆದಿವಿ ಸಂಸ್ಕೃತ ಭಾಷೆಯಲ್ಲಿ ನಾವು ಗೆದ್ದೀವ ಮರೆ ಅಂತೇಳಿ. ಒಪ್ಕೊಂಡ್ರ ಹರ್ಷವರ್ಧನ್ ಇಮ್ಮಡಿ ಪುಲಕೇಶನ ಬಾಣಗಳಿಗೆ ಹೊಡೆದು ಕತ್ತರಿಸ್ಕೊಂಡು ಓಡೋದ, ಬೆದ್ದು ಅಡ್ಡಾಡಿ ಸುಳ್ಳಾಡ್ಸಿ ಹೊಡೆದಿವಿ, ನಾಯಿ ಹೊಡೆದಿವಿ ಅಂತೇಳಿ ಬರೆದಿವಿ ಸ್ಪಷ್ಟವಾಗಿ. ಆದ್ರೂ ಉತ್ತರ ಭಾರತ ವಿದ್ಯಾರ್ಥಿಗಳು ಒಪ್ಕೊಳ್ಳಕ ರೆಡಿ ಇಲ್ಲ ಅಂತ. ಆದರೆ ವೇಣುಸ್ತಾಂಗನು ಬರೆದಂತ ಸಿಯುಕೆ ಎಂಬ ಗ್ರಂಥ ಇದೆಯಲ್ಲ, ಆ ಸಿಯುಕೆ ಎಂಬ ಗ್ರಂಥದಲ್ಲಿ ಇಮ್ಮಡಿ ಪುಲಕೇಶನ ಬಾಣಗಳಿಗೆ ಹರ್ಷ ಕಳೆದೋಯ್ತಂತ. ಇಮ್ಮಡಿ ಪುಲಕೇಶನ ಬಾಣಗಳಿಗೆ ಹರ್ಷನ ಆನೆಗಳು ಕತ್ತರಿಸ್ಕೊಂಡು ಬೀಳ್ತದ್ವು ಅಂತ. ಹೊಡೆದ್ರ ಆನೆಗಳಂತಿದ್ದು ಯಾವ್ಲೇ ಹೊಡೆಯವ್, ಅವ್ ಸಣ್ಣ ಆನೆ ಮರಿ ಪ್ರಾಕ್ಟೀಸ್ ಕರ್ಕೊಂಡ್ ಬಂದಿರ್ತಾರ. ಅವಕ್ಕೆ ಅವ್ ಆನೆ ಮರಿ ಅಂತಿದ್ದು ಅಂತ, ಮಮ್ಮಿ ಯಾರ್ಲೇ ಬರೀ ಕಣ್ಣ ಹೊಡಿತಾರಲ್ಲ ಅಂತ. ಆ ತರ ಬಾಣಗಳು ಹೊಡ್ತಕ್. ಅದಕ್ಕೆ ನರ್ಮದಾ ನದಿ ಸಾಮಾನ್ಯ ಅಲ್ಲ ಅದು. ಒಟ್ಟಾರೆಯಾಗಿ ಭಾರತ ದೇಶದಲ್ಲಿ ಅತ್ಯಂತ ವಿವಾದಾತ್ಮಕವಾದ ನದಿ ಅಂದ್ರೆ ನರ್ಮದಾ ನದಿ. ನೆಕ್ಸ್ಟ್, ನರ್ಮದಾ ಎಂದರೆ ಕರುಣಾಮಯಿ. ಹಾಗಾದ್ರೆ ನರ್ಮದಾ ನದಿ ಒಂದು ದ್ವೀಪ ನಿರ್ಮಾಣ ಮಾಡಿದೆ. ಯಾವ ದ್ವೀಪ? ಮಜುಲಿ, ಶ್ರೀರಂಗಪಟ್ಟಣ, ದೇವಾದ್ರಿ, ಅಲಿಯಾಬೇಟೆ. ಕರೆಕ್ಟ್ ಆನ್ಸರ್ ಹೇಳಿ ನೋಡಮ್. ನರ್ಮದಾ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ದ್ವೀಪ ಯಾವುದು? ಮಜುಲಿ, ಶ್ರೀರಂಗಪಟ್ಟಣ, ದೇವಾದ್ರಿ, ಅಲಿಯಾಬೇಟೆ. ಎಕ್ಸಲೆಂಟ್. ಸರಿಯಾದಂತ ಉತ್ತರ ಮಜುಲಿ ನರ್ಮದಾ ನದಿ ನಿರ್ಮಾಣ ಮಾಡ್ಯದ. 20% ಹಾಕಿರಲಿಲ್ಲ. ಶಾಣೆ ಶಾವಿಗೆ ಬೋಳೋಗ್ತಿದ್ರು. ಮಜುಲಿ ನಿರ್ಮಾಣ ಆಗಿದ್ದು ಬ್ರಹ್ಮಪುತ್ರ ನದಿಯಿಂದ.
ಜಗತ್ತಿನ ಅತ್ಯಂತ ದೊಡ್ಡದಾಗಿರುವಂತ ನದಿ ದ್ವೀಪ ಅಂದ್ರ ಮಜುಲಿ. ಪ್ರಪಂಚದ ಅತಿ ದೊಡ್ಡ ನದಿ ದ್ವೀಪ ಅಂದ್ರ ಮಜುಲಿ. ಮಜುಲಿ ನಿರ್ಮಾಣಗೊಂಡಿದ್ದು ಬ್ರಹ್ಮಪುತ್ರ ನದಿಯಿಂದ. ಅಲಿಯಾ ಬೇಟೆ ನಿರ್ಮಾಣ ಆಗಿದ್ದು ನರ್ಮದಾ ನದಿಯಿಂದ. ಯಾಕೆ ತಪ್ಪಾಗ್ತೀರಿ? ಅಲಿಯಾ ಬೇಟೆ ನರ್ಮದಾ ನದಿಯಿಂದ ನಿರ್ಮಾಣಗೊಂಡಂತ ದ್ವೀಪ ಅಂತ ಕರಿತೀವಿ. ದಕ್ಷಿಣ ಭಾರತಕ್ಕೆ ಪಶ್ಚಿಮಕ್ಕೆ ಹರಿಯುವಂತ ಅತ್ಯಂತ ಉದ್ದವಾದ ನದಿ. ಈ ನದಿ ಹುಟ್ಟುವುದೆಲ್ಲಿ ಅಂದ್ರೆ ಅಮರಕಂಟಕ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಗುಜರಾತ್ ರಾಜ್ಯದ ಭರೂಚ್ ಎಂಬ ಸ್ಥಳದ ಮೂಲಕ ಎಂಡ್ ಆಗ್ತದೆ. ಈ ನದಿಯ ಉತ್ತರ ಭಾಗದಲ್ಲಿ ವಿಂಧ್ಯ ಪರ್ವತಗಳದಾವೆ. ದಕ್ಷಿಣ ಭಾಗದಲ್ಲಿ ಸಾತ್ಪುರ್ ಶ್ರೇಣಿ ಹರಿಯುತ್ತದೆ. ಉತ್ತರದಲ್ಲಿ ವಿಂಧ್ಯ ಪರ್ವತ, ದಕ್ಷಿಣದಲ್ಲಿ ಸಾತ್ಪುರ್ ಶ್ರೇಣಿ ಮೂಲಕ ಹರಿಯುವಂತ ನದಿ ಯಾವುದಂದ್ರೆ ನರ್ಮದಾ ನದಿ. ಈ ನದಿ ನಿರ್ಮಾಣ ಮಾಡಿದ 2 ಜಲಪಾತಗಳು, ಧುವಂದರ ಜಲಪಾತ, ಇನ್ನೊಂದು ಕಪಿಲಧಾರ ಅನ್ನುವಂತ ಜಲಪಾತ. ಈ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ದ್ವೀಪ ಯಾವುದಂದ್ರ ಅಲಿಯಾ ಬೇಟೆ ಎಂಬ ದ್ವೀಪವನ್ನ ನಿರ್ಮಾಣ ಮಾಡಿದೆ. ನೋಡಿ, ನರ್ಮದಾ ನದಿ ಯಾವ್ಯಾವ ರಾಜ್ಯಗಳ ಮಧ್ಯೆ ವಿವಾದ ಇದೆ ಅಂದ್ರೆ, ನರ್ಮದಾ ನದಿ ಒಂದು ಗುಜರಾತ್ ರಾಜ್ಯ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ್. ರಾಜಸ್ಥಾನದಾಗ ಒಂದು ಇಂಚು ಹರದಲ್ಲಿದು. ಆದ್ರೂ ರಾಜಸ್ಥಾನ ಏನು ಘೋಷಣೆ ಮಾಡಿಕೊಂಡದಂದ್ರೆ ನನ್ನ ರಾಜ್ಯದ ಜೀವ ನದಿ ಅಂತ ಘೋಷಣೆ ಮಾಡ್ಕೊಂಡದ. ಹಂಗ ಅನಬಾರದು ಅಂತ ಬೈದೀವಿ ಅದಕ್ಕೆ ಎಷ್ಟೊಬ್ಬಾರಿ. ಆದ್ರೂ ರಾಜಸ್ಥಾನ ಅಂತದೆ ಇದು ನನ್ನ ಜೀವ ನದಿ ಅಂತೇಳಿ. ಆ ರಾಜ್ಯದ ಹರದೇ ಇಲ್ಲ, ಅದು ನದಿನೇ ಹರದಲ್ಲ ಸ್ವಲ್ಪನು. ಆದ್ರೂ ಬಡದಾಡಿ ಮಂದಿ ಹೇಳ್ತದೆ ಇಲ್ರಿ ಅದು ನನ್ನ ಜೀವ ನದಿ ಅಂತ, ನೀನು ಹುಚ್ಚುವಟ್ಟೆ ಅಂತ ಬೈದೀವಿ ಅದಕ್ಕೆ. ಯಾರು ಬಿದ್ದಿರಪ್ಪನವರು. ಒಟ್ಟಾರೆಯಾಗಿ ಈ ನರ್ಮದಾ ನದಿಯ ವಿಶೇಷ ಏನಂದ್ರೆ ಗುಜರಾತ್ ರಾಜ್ಯ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ್. ನೋಡಿ ಸ್ಪಷ್ಟವಾಗಿ ಹೆಂಗ್ ಕೊಟ್ಟಿದ್ದಾನೆ ಇಲ್ಲಿ. ಗವರ್ಮೆಂಟ್ ಬುಕ್ PUC ಫಸ್ಟ್ ಇಯರ್ ಬುಕ್ ಇದೆ ನೋಡಿ. ಎಲ್ಲ ಇವು ಒಂದ್ಸರಿ ನೋಡ್ಕೋರಿ, ಓದ್ರಿ. ಅನವಶ್ಯಕವಾಗಿ ಎಲ್ಲಾರ ತಲೆ ಗುಂಗಿನ ಹಾಕೊಂಡು ತಲೆ ಕಡಿಸ್ಕೊಂಡು ಲಾಕ್ಡೌನ್ ಇದೆ ಅಂದ್ರೆ ನಿಮ್ಗಿಲ್ಲ ಲಾಕ್ಡೌನ್, ಜಗತ್ತಿಗೆ ಲಾಕ್ಡೌನ್ ಇರಬಹುದು. ಪ್ರೀತಿಗೆ ಎಲ್ಲಿದೆ ಲಾಕ್ಡೌನ್? ಓದೋದಕ್ಕೆ ಎಲ್ಲಿದೆ ಲಾಕ್ಡೌನ್? ಊಟ ಮಾಡೋದಕ್ಕೆ ಎಲ್ಲಿದೆ ಲಾಕ್ಡೌನ್? ಹೌದಲ್ಲ? ಯಾವ್ದಕ್ಕೂ ಲಾಕ್ಡೌನ್ ಇಲ್ಲ. ಸುಮ್ನೆ ನಾವು ಅನ್ಕೊಳ್ಳೋದು ಅಷ್ಟೇ ಲಾಕ್ಡೌನ್ ಅಂತ ಹೇಳಿ. ಓದ್ರಿ, ಬರೀರಿ, ಕಮ್ಮ ಕುತ್ಕೊಂಡು ರೂಮ್ನಾಗ ಎಂತ ಎಂದು ದೊಡ್ಡ ಅದ್ಭುತವಾಗಿರುವಂತ ಕ್ಲಾಸ್ಗಳು ಬರ್ತಾವೆ. ಸಾಕಷ್ಟು ಉಪನ್ಯಾಸಕರು ಒಳ್ಳೆ ಕ್ಲಾಸ್ಗಳನ್ನ ಹೇಳ್ತಾರೆ, ಕೇಳ್ರಿ ಅವ್ರ ಮಾತು. ಕರ್ನಾಟಕ, ತಮಿಳುನಾಡು, ಪಾಂಡಿಚೇರಿ, ಕೇರಳ. ಕಾವೇರಿ ನದಿ ಎಷ್ಟು ರಾಜ್ಯಗಳ ಮಧ್ಯೆ ವಿವಾದ ಅಂದ್ರೆ 4 ರಾಜ್ಯಗಳ ಮಧ್ಯೆ. ಕರ್ನಾಟಕ, ತಮಿಳುನಾಡು, ಪಾಂಡಿಚೇರಿ, ಕೇರಳ. ತುಂಗಭದ್ರಾ ಕರ್ನಾಟಕ, ಆಂಧ್ರ ಪ್ರದೇಶ. ಕೃಷ್ಣಾ ನದಿ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ಇತ್ತೀಚೆಗೆ ತೆಲಂಗಾಣ ಒಂದು ಬರಿಬೇಕಲ್ಲಿ. ಕೃಷ್ಣಾ ನದಿ ಇತ್ತೀಚೆಗೆ ತೆಲಂಗಾಣ, ಯಾಕಂದ್ರೆ ಆ ಕೃಷ್ಣಾ ನದಿ ತೆಲಂಗಾಣದಲ್ಲಿ ಹರಿತದೆ. ಮಾಂಡೋವಿ ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಒಂದು ಬರಿಬೇಕಲ್ಲಿ. ಈ ತರ ಇದು ನೋಡಿ, ಮುಲ್ಲಾ ಪೆರಿಯಾರ್ ಅಣೆಕಟ್ಟು 3 ಸಾರಿ CPSI ಕೇಳೋಣ. 1 ಅಲ್ಲ 2 ಅಲ್ಲ 3 ಬಾರಿ. ಮುಲ್ಲಾ ಪೆರಿಯಾರ್ ಅಣೆಕಟ್ಟು ಯಾವ ರಾಜ್ಯಗಳ ಮಧ್ಯೆ ಅಂದ್ರೆ ಕೇರಳ ಮತ್ತು ತಮಿಳುನಾಡುಗಳ ಮಧ್ಯದಲ್ಲಿ. ಸುಮ್ನೆ ನಾವು ಅವು ಇವು ಎಲ್ಲಾರು ಜೆರಾಕ್ಸ್ ಓದಿ ಗಾಬರಿಯಾಗಿ ಎದಿ ಹೊಡೆದು ಏನ್ ಆ ಟೆಲಿಗ್ರಾಮ್ ಬಂದಿದ್ದೆಲ್ಲ ಜೆರಾಕ್ಸ್ ಮಾಡಿಸ್ತೀವಿ. ಜೆರಾಕ್ಸ್ ಮಾಡೋದು ಹಿಡಿದು ಮತ್ತೆ ಯಾರು ಮಾಡಿ ಮತ್ತೆ ಜೆರಾಕ್ಸ್ ಮಾಡಿಸೋದು. ಎದಕ್ ಬೇಕಪ್ಪ ಅದೆಲ್ಲ? ಇಷ್ಟು ಓದ್ಬಿಟ್ರೆ ಸಾಕು. ಕೇರಳ ರಾಜ್ಯದಲ್ಲಿ ಮುಲ್ಲಾ ಪೆರಿಯಾರ್ ಅಣೆಕಟ್ಟು ಯಾವ 2 ರಾಜ್ಯಗಳಂತಂದ್ರೆ ಕೇರಳ ಮತ್ತು ತಮಿಳುನಾಡು. ನೀರಿನ ಗಾತ್ರವನ್ನು ತಿಳಿಸುವ ಅಳತೆ ಮಾನ ಯಾವುದು? ನೀರಿನ ಗಾತ್ರವನ್ನು ತಿಳಿಸುವಂತ ಅಳತೆ ಮಾನ ಯಾವುದು? TMC, ಕ್ಯೂಸೆಕ್, ಮೀಟರ್, ಸೆಕೆಂಡ್. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಅಳತೆ ಮಾನ. ನೀರ್ ಇಷ್ಟೇ ಅದಾವಪ್ಪ ಅಂತ ಹೇಳುದು. ಇಷ್ಟದಾವ ನೀರ್ ಇಷ್ಟೇ ಅದಾವೆ. ಶಬಾಷ್. TMC ರೈಟ್ ಆನ್ಸರ್. TMC ನೀರಿನ ಅಳತೆ. ಪ್ರಮಾಣ ಹೇಳೋದು ಕ್ಯೂಸೆಕ್. ನೀರಿನ ಪ್ರಮಾಣವನ್ನು ಹೇಳೋದು ಕ್ಯೂಸೆಕ್. ಎಷ್ಟು ಪ್ರಮಾಣದಲ್ಲಿ ಹರಿಯುತ್ತದೆ? 8 ಕ್ಯೂಸೆಕ್ ಪ್ರಮಾಣದಲ್ಲಿ ಹರಿಯುತ್ತದೆ. ಪ್ರಮಾಣವನ್ನು ಹೇಳೋದು ಕ್ಯೂಸೆಕ್. ಅಳತೆ ಮಾಡುವ ಮಾನ TMC. 1000 ಮಿಲಿಯನ್ ಕ್ಯೂಸೆಕ್ ಅಂತ ಕರಿತೀವಿ. ಕ್ಯೂಸೆಕ್ ಅಂದ್ರೆ ಏನು? ಇಷ್ಟು ನೀರಿನ ಪ್ರಮಾಣ ಇದೆ. ನೀರನ್ನ ಅಳತೆ ಮಾಡೋದು TMC. ನೋಡಿ, ನೀರಿನ ಹರಿವಿನ ಪ್ರಮಾಣವನ್ನ ಕಾಲಕ್ಕೆ ಅಳತೆ ಮಾಡಲಾಗುತ್ತದೆ. ಇದನ್ನ ಕ್ಯೂಸೆಕ್. ಪ್ರತಿ ಸೆಕೆಂಡಿಗೆ ಘನ ಅಡಿಗಳಲ್ಲಿ ಈ ಕ್ಯೂಸೆಕ್ ಅನ್ನು ಅಳತೆ ಮಾಡಲಾಗುತ್ತದೆ. ಆದರೆ TMC ಎಂಬುದು ನೀರಿನ ಗಾತ್ರವನ್ನು ತಿಳಿಸುವಂತ ಮಾನ. ಈಗ ನೋಡ್ತೀವಿ ನಾವು ಈ ಶಾಲಕ್ ಹೋದಾಗ ನೋಡಲಿ ಎಷ್ಟಾದವ ಆಳ್ ನೀರಂದ. ಸರಿ 2 ಆಳ ಅದಾವ್ರಿ ಅಂತ ಇರ್ತೀವಿ ನಾವು. 2 ಆಳ ಅದಾವ, 3 ಆಳ ಅದಾವ, 4 ಆಳ ಅದಾವ. ಯಾಕಂದ್ರೆ ಆಳಿರ್ತಕ್ಕಂತೆ ಮ್ಯಾಲಿನ ಜಿಗಿಬೇಕಲ್ಲ ನಾವು. ಹಳ್ಳಿಗಳದಾಗ ನೋಡ್ರಿ ನೀವು, ಬ್ಯಾಸಿಗೆ ಮ್ಯಾಲಿನ ಜಿಗದ್ ಬಿಟ್ರು ಬಹಳ ಅದೊಂದು ಖುಷಿ. ಅದು ಮೂಗು ಉಸಿರು ಹಿಡಿದು ತಳದಾಗ ಕಲ್ಲು ತರೋದು, ತಳದಾಗ ಒಳಗ್ ಕಪ್ಪಿ ತರೋದು, ಇವೆಲ್ಲ ಮಾಡ್ತಿದ್ದೇವೆ ಸಣ್ಣರ್ಲಕ್ಕಾಗಿ. ಹಾಗಾದ್ರೆ ನೀರಿನ ಗಾತ್ರದ ನಾವಲ್ಲಿ ಆಳ ಅಂತ ಕರಿತೀವಿ. ಎಷ್ಟು ಆಳ ಅದಾವ? 2 ಆಳ ಅದಾವೆ, 3 ಆಳ ಅದಾವೆ, 4 ಆಳ ಅದಾವೆ.
ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಳ ಅಂತೀವಿ ನಾವು, ನೀರಿನ ಅಳತೆ ಮಾಡೋದು. ದಕ್ಷಿಣ ಕರ್ನಾಟಕದ ಏನಂತ ಗೊತ್ತಿಲ್ಲ. ನೀರಿನ ಗಾತ್ರವನ್ನು ತಿಳಿಸುವಂತದ್ದು ಆಳ. ಹಾಗಾದ್ರೆ ಒಟ್ಟಾರೆಯಾಗಿ ನೀರಿನ ಈ ಒಂದು ಗಾತ್ರವನ್ನು ತಿಳಿಸುವಂತ ಮಾನ ಯಾವ್ದಂದ್ರೆ TMC ಅಂತ ಕರೀತಾರೆ, TMC. ಹಾಗಾದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ಅಣೆಕಟ್ಟು ತುಂಗಭದ್ರಾ ಅಣೆಕಟ್ಟು, ಲಿಂಗನಮಕ್ಕಿ ಅಣೆಕಟ್ಟು, ಆಲ್ಮಟ್ಟಿ ಅಣೆಕಟ್ಟು, ಸೂಪಾ ಅಣೆಕಟ್ಟು. ಹೈಯೆಸ್ಟ್ ನೀರಿನ ಸಂಗ್ರಹ ಸಾಮರ್ಥ್ಯ ಇದೆ ಇದರಾಗ. ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದ್ದು ಯಾವುದು? ಶಬಾಷ್, 55% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಲಿಂಗನಮಕ್ಕಿ, ರೈಟ್ ಆನ್ಸರ್. ನೋಡಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿರುವಂತಹ ಅಣೆಕಟ್ಟು ಲಿಂಗನಮಕ್ಕಿ. ಸಾಮರ್ಥ್ಯ ಎಷ್ಟಿದೆ ಗೊತ್ತಾ? 156 TMC ಇದೆ. 156 TMC. ತುಂಗಭದ್ರಾ 133 TMC, ಆಲ್ಮಟ್ಟಿ 123 TMC, ಸೂಪಾ 146 TMC. ಇವೇ ಫಸ್ಟ್, ಸೆಕೆಂಡ್, ಥರ್ಡ್. ಲಿಂಗನಮಕ್ಕಿ ಫಸ್ಟ್ ಇದೆ, ಎರಡನೇದ್ದು ಸೂಪಾ ಇದೆ, ಮೂರನೇದ್ದು ತುಂಗಭದ್ರಾ ಇದೆ, ನಾಲ್ಕನೇದ್ದು ಆಲ್ಮಟ್ಟಿ ಇದೆ. ಒಂದು ವೇಳೆ ಯೋಜನೆ ಕೇಳಿದ್ರ ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದ ಯೋಜನೆ ಅಂತಂದ್ರೆ ಏನು? ಕೃಷ್ಣಾ ಮೇಲ್ದಂಡೆ ಯೋಜನೆ ನೆನ್ಪಿಡಿ. ಯಾಕಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಆಲ್ಮಟ್ಟಿ ಬರ್ತದೆ, ನಾರಾಯಣಪುರ ಬರ್ತದೆ, ಹಿಪ್ಪರಿಗೆ ಬರ್ತದೆ. ಹಿಪ್ಪರಗಿ, ನಾರಾಯಣಪುರ, ಆಲ್ಮಟ್ಟಿ 123, ನಾರಾಯಣಪುರ 37, ಹಿಪ್ಪರಿಗೆ 5.7. ಅಷ್ಟು ಕುಡಿಸಿದ್ರೆ ಇದೇ ಜಾಸ್ತಿ ಆಗ್ತದೆ. ಯೋಜನೆ ಅಂತ ಕೇಳಿದಾಗ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆ. ಬಟ್ ಅಣೆಕಟ್ಟು ಕೇಳಿದ್ರೆ ಹೈಯೆಸ್ಟ್ ಅಂದ್ರೆ ಲಿಂಗನಮಕ್ಕಿ. ಯಾವ ನದಿಗೆ ಅಡ್ಡಲಾಗಿ? ಶರಾವತಿ ನದಿಗೆ ಅಡ್ಡಲಾಗಿ. ಯಾವ ಜಿಲ್ಲೆ? ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಈ ಒಂದು ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟು ಲಿಂಗನಮಕ್ಕಿ ಅಣೆಕಟ್ಟು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದ್ದು. ದೇಶದಲ್ಲಿ ಸರ್ದಾರ್ ಸರೋವರ, ಇಲ್ಲ ಅಂದ್ರೆ ಇಂದಿರಾ ಗಾಂಧಿ. ಸರ್ದಾರ್ ಸರೋವರ ಇಲ್ಲ ಅಂತಂದ್ರೆ ಇಂದಿರಾ ಸಾಗರ ಸರೋವರ 90ಕ್ಕೂ ಹೆಚ್ಚು ಪ್ರಮುಖ ಜಲಾಶಯಗಳು ಹೊಂದದ. ಇದು ಕಟ್ಟಿದ್ದೆಲ್ಲಿ ಅಂದ್ರೆ ಮಧ್ಯಪ್ರದೇಶದ ಕಾಂಡವಾ ಜಿಲ್ಲೆಯಲ್ಲಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು. ಅದರ ಸಾಮರ್ಥ್ಯ ಎಷ್ಟಿದೆ ಅಂದ್ರೆ 12.22 ಬಿಲಿಯನ್ ಕ್ಯೂಸೆಕ್. ಮೂರನೇದ್ದು ಯಾವ್ದಂದ್ರೆ ನಾಗಾರ್ಜುನ, ಆಂಧ್ರ ಪ್ರದೇಶದ ನಾಗಾರ್ಜುನ, ಹೈಯೆಸ್ಟ್ 11 ಇದೆ ಅದು. ಫಸ್ಟ್ ಸರ್ದಾರ್ ಸರೋವರ, ಇಂದಿರಾ ಗಾಂಧಿ ಸರೋವರ, ಮೂರನೇದ್ದು ಯಾವ್ದಂದ್ರೆ ಯಾವುದು ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿದಂತ ನಾಗಾರ್ಜುನ ಸರೋವರ ಅಣೆಕಟ್ಟು ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ನೀರಿನ ಪ್ರಮಾಣ ಅಂತಂದ್ರೆ ಕ್ಯೂಸೆಕ್ ಅಂದ್ರೆ ನೀರಿನ ಪ್ರಮಾಣ. TMC ಅಂದ್ರೆ ಏನು? ನೀರಿನ ಎಷ್ಟು ಗಾತ್ರ ಇದೆ ನೀರಿನಲ್ಲಿ, ಆ ನೀರಿನ ಗಾತ್ರವನ್ನು ಅಳತೆ ಮಾಡುವಂತ ಸಾಧನವನ್ನ TMC ಅಂತ ಹೇಳಿ ಕರಿತೀವಿ. ಕ್ವಶನ್ ಕೇಳ್ತಾನೆ, ಒಂದು TMC ಅಂದರೆ 2830 ಕೋಟಿ ಲೀಟರ್ ನೀರು. 2830 ಕೋಟಿ ಲೀಟರ್ ನೀರು. ಅಥವಾ ಇಂಥ ಬಾಟ್ಲಿ ಎಷ್ಟು ಬಾಟ್ಲಿ ತುಂಬಬಹುದು ಅಂತಂದ್ರೆ 2830 ಕೋಟಿ ಬಾಟ್ಲಿ ಅಂತ ತುಂಬಬಹುದು. ಇಷ್ಟು ಕೋಟಿ ಒಂದು TMC ಅಂದ್ರೆ. ಅಥವಾ ಇನ್ನೂ ಸುಲಭವಾಗಿ ಹೇಳ್ಬೋದು ಅಂದ್ರೆ 21,000 ಎಕರೆ ಭೂಮಿಯಲ್ಲಿ ಭತ್ತ ಬೆಳಿಬಹುದು ಒಂದು TMC ಅಂದ್ರೆ. 29,000 ಎಕರೆ ಭೂಮಿಯಲ್ಲಿ ಜೋಳ ಬೆಳಿಬಹುದು, ಶೇಂಗಾ ಬೆಳಿಬಹುದು, ಸೂರ್ಯಪಾನ ಬೆಳಿಬಹುದು, ಏನ್ ಬೇಕಾದ 29,000 ಎಕರೆ ಭೂಮಿ ಮತ್ತು 100 TMC ನೀರಿದೆ ರೀ. 1 ಲೀಟರ್ 2 ಲೀಟರ್ ಎಷ್ಟು ಬೇಕಾದಷ್ಟು TMC ನೀರಿದೆ. ಹಾಗಾದ್ರೆ ಒಟ್ಟಾರೆಯಾಗಿ ಭಾರತ ದೇಶದಲ್ಲಿ ಹೈಯೆಸ್ಟ್ ಅಂತಂದ್ರೆ ಸರ್ದಾರ್ ಸರೋವರ, ಕರ್ನಾಟಕ ರಾಜ್ಯದಲ್ಲಿ ಅಂದ್ರೆ ಲಿಂಗನಮಕ್ಕಿ. ಯಾವ ನದಿಯು ಪೂರ್ವ ಅಭಿಮುಖವಾಗಿ ಹರಿಯುವುದಿಲ್ಲ? ಈ ಕೆಳಗಿನ ಯಾವ ನದಿಯು ಪೂರ್ವ ಅಭಿಮುಖವಾಗಿ ಹರಿಯುವುದಿಲ್ಲ? ಗೋದಾವರಿ ನದಿ, ಮಹಾನದಿ, ಕೃಷ್ಣಾ ನದಿ. ಮಹಾನದಿ 2 ಸರಿಯಾಗಿದೆ. ಕಾವೇರಿ ನದಿ. ಗೋದಾವರಿ, ಮಹಾನದಿ, ಕೃಷ್ಣ, ಕಾವೇರಿ
ಯಾವ ನದಿಯು ಪೂರ್ವ ಅಭಿಮುಖವಾಗಿ ಹರಿಯುವುದಿಲ್ಲ? ಯಾವ್ದು ಹರಿಯಂಗಿಲ್ಲ ಇಲ್ಲಿ? ಗೋದಾವರಿ, ಮಹಾನದಿ, ಕೃಷ್ಣ, ಕಾವೇರಿ. ಎಕ್ಸಲೆಂಟ್. 61% ಕರೆಕ್ಟ್ ಆನ್ಸರ್ ಮಾಡಿದ್ರಿ. ಕೃಷ್ಣಾ ನದಿ ಹರಿಯಂಗಿಲ್ಲ ನೋಡಿ, ಸಾರಿ, ಮಹದಾಯಿ ನದಿ ಹರಿಯಂಗಿಲ್ಲ. ಮಹದಾಯಿ ಯಾವ್ದು ಹರಿಯಂಗಿಲ್ಲ ಅಂತಂದ್ರೆ ಮಹದಾಯಿ ಹರಿಯಂಗಿಲ್ಲ. ಯಾಕಂದ್ರೆ ಮಹದಾಯಿ ಪಶ್ಚಿಮಕ್ಕೆ ಹರಿಯುವಂತ ನದಿ, ಪಶ್ಚಿಮ ಅಭಿಮುಖವಾಗಿ ಹರಿಯುವ ನದಿ ಅಂದ್ರೆ ಮಹದಾಯಿ. ಬಟ್ ಗೋದಾವರಿ, ಕೃಷ್ಣ, ಕಾವೇರಿ ಇವೆಲ್ಲವೂ ಏನಪ್ಪಾ ಅಂದ್ರೆ ಪೂರ್ವಕ್ಕೆ ಹರಿಯುವಂತ ನದಿಗಳು. ಆದ್ರೆ ಈ ಕೆಳಗಿನ ಯಾವ ನದಿ ಹರಿಯುವುದಿಲ್ಲ ಅಂತ ಕೊಟ್ಟನ ಕ್ವಶನ್. ಮಹದಾಯಿ ಪಶ್ಚಿಮಕ್ಕೆ ಹರಿಯುವಂತ ನದಿಯಾಗಿದ್ದರಿಂದ ಇವು ಯಾವುವು? ಇವೆಲ್ಲ ಪೂರ್ವಕ್ಕೆ ಹರಿಯುವ ನದಿಗಳು. ಮಹದಾಯಿ ಪಶ್ಚಿಮಕ್ಕೆ ಹರಿಯುತ್ತದೆ ನೋಡಿ. ಪೂರ್ವ ಅಭಿಮುಖವಾಗಿ ಹರಿಯುವ ನದಿಗಳು ಯಾವ್ಯಾವ ಪೂರ್ವ ಅಭಿಮುಖವಾಗಿ ಹರಿತವೆ? ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ. ನಾ ಹೇಳಿದ್ದು ಮಹದಾಯಿ ಬೇರೆ, ಮಹಾನದಿ ಬೇರೆ. ಮಹಾನದಿ ಅಂತಂದ್ರೆ ಏನು? ಮಹದಾಯಿ ಕರೆಕ್ಟೇ ಇದೆಯಲ್ಲ. ಮಹದಾಯಿ ಏನ್ ಮಾಡ್ತಂದ್ರೆ ಪಶ್ಚಿಮಕ್ಕೆ ಹರಿತದೆ. ಮಹದಾಯಿ ಎಲ್ಲಿ ಹುಟ್ಟುತ್ತದೆ? ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಭೀಮ್ಗಢ್ ಎಂಬ ಸ್ಥಳದಲ್ಲಿ ಹುಟ್ಟಿ ಗೋವಾ ರಾಜ್ಯವನ್ನು ಪ್ರವೇಶ ಮಾಡ್ತದೆ. ಬಟ್ ಮಹಾನದಿ, ಗೋದಾವರಿ ನದಿ, ಕೃಷ್ಣಾ ನದಿ, ಕಾವೇರಿ ನದಿಗಳು ಬಂಗಾಳ ಕೊಲ್ಲಿಯನ್ನು ಸೇರುವಂತ ನದಿಗಳು ಇವು. ಓಕೆನಾ? ಮಹಾನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟೆ ಹಿರಾಕುಡ್ಡ ಅಣೆಕಟ್ಟು ಅಂತ ಕರಿತೀವಿ. ಹಿರಾಕುಡ್ಡ ಅಣೆಕಟ್ಟು. ಮಹಾನದಿ, ಗೋದಾವರಿ ನದಿ, ಕೃಷ್ಣಾ ನದಿ, ಕಾವೇರಿ ನದಿ ಇವೆಲ್ಲ ಏನ್ ಮಾಡ್ತಂದ್ರೆ ಬಂಗಾಳ ಕೊಲ್ಲಿಯನ್ನು ಸೇರುವಂತ ನದಿಗಳಾಗಿವೆ. ಥಾರ್ ಮರುಭೂಮಿ ಎಷ್ಟು ರಾಜ್ಯಗಳ ಮಧ್ಯೆ? ಥಾರ್ ಮರುಭೂಮಿ ಹರಡಿರುವಂತ ರಾಜ್ಯಗಳು ಯಾವುವು? ಎಷ್ಟು ರಾಜ್ಯಗಳ ಮಧ್ಯೆ ಹಂಚಿಕೆಯಾಗಿದೆ? 5 ರಾಜ್ಯಗಳ ಮಧ್ಯದಲ್ಲಿ, 4 ರಾಜ್ಯಗಳ ಮಧ್ಯದಲ್ಲಿ, 3 ರಾಜ್ಯಗಳ ಮಧ್ಯದಲ್ಲಿ. ಎಕ್ಸಲೆಂಟ್. ಸರಿಯಾದಂತ ಉತ್ತರ 4 ರಾಜ್ಯಗಳು. ರೈಟ್ ಆನ್ಸರ್ ನೋಡಿ, 4 ರಾಜ್ಯಗಳು. ಥಾರ್ ಮರುಭೂಮಿ ಎಷ್ಟು ರಾಜ್ಯಗಳ ಮಧ್ಯೆ ಹಂಚಿಕೆಯಾಗಿದೆ ಅಂದ್ರೆ 4 ರಾಜ್ಯಗಳು. ಆ 4 ರಾಜ್ಯಗಳಂತಂದ್ರೆ ರಾಜಸ್ಥಾನ, ಗುಜರಾತ್, ಪಂಜಾಬ್, ಹರಿಯಾಣ. ಈಗಾಗಲೇ ನಾ ಇದ್ರ ಬಗ್ಗೆ ಹೇಳಿನಿ. ಟೋಟಲ್ ಇದರ ವಿಸ್ತೀರ್ಣ 1,75,000 ಚದರ ಕಿಲೋಮೀಟರ್ ವಿಸ್ತೀರ್ಣ ಇದೆ. ಭಾರತ ದೇಶದ ಮರುಭೂಮಿಯನ್ನು ತೆಗೆದುಕೊಂಡಾಗ ಭಾರತದ ಮರುಭೂಮಿ ಅಥವಾ ಥಾರ್ ಮರುಭೂಮಿಯು ಅರಾವಳಿ ಬೆಟ್ಟಗಳ ಪಶ್ಚಿಮದಲ್ಲಿ ಕಂಡು ಬರುತ್ತದೆ. ಈ ಮರುಭೂಮಿಯು ಗಾಳಿಯ ಕಾರ್ಯಾಚರಣೆ ಮತ್ತು ವಿಷಮ ವಾಯುಗುಣ ಪರಿಸ್ಥಿತಿಯಿಂದ ನಿರ್ಮಿತವಾಗಿದೆ. ಇದರ ಒಟ್ಟು ಕ್ಷೇತ್ರ ಎಷ್ಟಿದೆ ಅಂದ್ರೆ 1,75,000 ಚದರ ಕಿಲೋಮೀಟರ್ ಇಷ್ಟಿದ್ದು ರಾಜಸ್ಥಾನ, ಗುಜರಾತ್, ಪಂಜಾಬ್, ಹರಿಯಾಣ ಕೆಲ ಭಾಗಗಳಲ್ಲಿ ಥಾರ್ ಮರುಭೂಮಿ ಹಂಚಿಕೆಯಾಗಿದೆ. ಥಾರ್ ಮರುಭೂಮಿಯ ಕೇಂದ್ರ ಭಾಗವನ್ನ ಮರಸ್ಥಲಿ ಅಂತ ಕರೀತಾರೆ. ಈ ಥಾರ್ ಮರುಭೂಮಿಯನ್ನು ಪಾಕಿಸ್ತಾನದಲ್ಲಿ ಚೋಲಿಸ್ತಾನ್ ಅಂತ ಕರೀತಾರೆ. ಪಾಕಿಸ್ತಾನದಲ್ಲಿ ಇದನ್ನ ಏನಂತ ಕರೀತಾರೆ ಅಂದ್ರೆ ಚೋಲಿಸ್ತಾನ್ ಅಂತ ಹೇಳಿ ಕರೆಯಲ್ಪಡ್ತಾರೆ. ನೆಕ್ಸ್ಟ್ ಕ್ವಶನ್. ಥಾರ್ ಮರುಭೂಮಿಯನ್ನು ಕಂಡು ಬರುವಂತ ಸರೋವರ ಯಾವುದು? ಸರಿ, ಕಂಡು ಬರದ ಸರೋವರ ಯಾವ ಸರೋವರ ಕಂಡು ಬರಂಗಿಲ್ಲ ಇಲ್ಲಿ? ಸಾಂಬಾರ್ ಸರೋವರ, ತಾಲ್ ಸರೋವರ, ಕಾಟು ಸರೋವರ, ದಾಟು ಸರೋವರ ಕಂಡು ಬರಂಗಿಲ್ಲ. ದಾಟು ಸರೋವರ ಕಂಡು ಬರಂಗಿಲ್ಲ ನೋಡಿ. ದಾಟು ಸರೋವರ ಕಂಡು ಬರಂಗಿಲ್ಲ. ಇಲ್ಲಿ ಸಾಂಬಾರ್ ಸರೋವರ ಇದೆ, ತಾಲ್ ಸರೋವರ ಇದೆ, ಕಾಟು ಸರೋವರ ಇದೆ. ಇಲ್ಲಿ ಕಂಡು ಬರುವಂತ ಸರೋವರಗಳು ನೋಡಿ. ಸರೋವರಗಳು ಸಾಂಬಾರ ಸರೋವರ ಇದೆ, ತಾಲ್ ಸರೋವರ ಇದೆ, ಕಾಟು ಸರೋವರ ಇದೆ. ಥಾರ್ ಮರುಭೂಮಿಯ ಮರಳು ದಿಣ್ಣೆಗಳಿಂದ ಹೊಂದಿದ್ದು ಅಪಾರ ಪ್ರಮಾಣದಲ್ಲಿ ಮರಳು ದಿಣ್ಣೆಗಳನ್ನು ಹೊಂದಿದೆ. ಮರುಭೂಮಿಯಲ್ಲಿ ಕೆಲವು ಉಪ್ಪು ನೀರಿನ ಸರೋವರಗಳಿವೆ. ಅದರಲ್ಲಿ ಸಾಂಬಾರ ಸರೋವರ ಆಗಿರಬಹುದು, ತಾಲ್ ಸರೋವರ ಆಗಿರಬಹುದು. ಕಾಟು ಸರೋವರ ಅಂದ್ರೆ ಏನು? ಸರೋವರ ಅಂತಂದ್ರೆ ಸುತ್ತಲೂ ಭೂಮಿ, ಮಧ್ಯದಲ್ಲಿ ನೀರು. ಸುತ್ತಲೂ ಭೂಮಿ ಇದ್ದು ಮಧ್ಯದಲ್ಲಿ ಅಪಾರ ಪ್ರಮಾಣದ ನೀರು ಇರ್ತಂದ್ರೆ ಅದನ್ನು ಸರೋವರ ಅಂತ ಕರಿತೀವಿ. ಭಾರತ ದೇಶದ ಅತ್ಯಂತ ದೊಡ್ಡದಾಗಿರುವಂತ ಸಿಹಿನೀರಿನ ಸರೋವರ ಅಂದ್ರೆ ಉಲಾರ್ ಸರೋವರ. ನಮ್ಮ ದೇಶದ ಅತಿ ದೊಡ್ಡ ಸಿಹಿನೀರಿನ ಸರೋವರ ಯಾವ್ದಂದ್ರೆ ಉಲಾರ್ ಸರೋವರ. ಭಾರತ ದೇಶದಲ್ಲಿ ಇಡೀ ನಮ್ಮ ದೇಶದಲ್ಲಿ ಕಂಡು ಬರುವ ಅತಿ ದೊಡ್ಡ ಸಿಹಿನೀರಿನ ಸರೋವರ ಅಂದ್ರೆ ಉಲಾರ್ ಸರೋವರ. ದೇಶದಲ್ಲಿ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಅಂದ್ರೆ ಸಾಂಬಾರ ಸರೋವರ. ಅತಿ ದೊಡ್ಡ ಸರೋವರ ಅಂದ್ರೆ ಚಿಲ್ಕಾ ಸರೋವರ. ಅತ್ಯಂತ ಉದ್ದವಾದ ಸರೋವರ ಅಂತಂದ್ರೆ ವೆಂಬನಾಡು ಸರೋವರ. ಇನ್ನು ನಮ್ಮ ದೇಶದ ಯಾವ ಸರೋವರದ ಮಧ್ಯಭಾಗದಲ್ಲಿ ಶ್ರೀಹರಿಕೋಟ ಸತೀಶ್ ಧವನ್ ಅನ್ನುವಂತ ಬಾಹ್ಯಾಕಾಶ ಉಡಾವಣಾ ಕೇಂದ್ರ ಇದೆ ಅಂತಂದ್ರೆ ಅದು ಪುಲಿಕಾಟ್ ಸರೋವರ. ಭಾರತ ದೇಶದ ತೇಲಾಡುವ ಸರೋವರ ಯಾವ್ದಂದ್ರೆ ಲೋಕಟೆಕ್ ಸರೋವರ. ಹಿಂಗೆ ಕ್ವಶನ್ ಕೇಳ್ತಾನೆ. ನಮ್ ದೇಶದ ಸಿಹಿನೀರಿನ ಸರೋವರ ಯಾವ್ದಂದ್ರ ಉಲಾರ್ ಸರೋವರ.
ಉಲಾರ್. ನಮ್ ದೇಶದ ತೇಲಾಡುವ ಸರೋವರ ಯಾವ್ದಂದ್ರ ಪುಲಿಕಾಟ್ ಸರೋವರ. ಪುಲಿಕಾಟ್ ಸಾರಿ ಲೋಕಟೆಕ್. ಲೋಕಟೆಕ್ ನಮ್ ದೇಶದ ತೇಲಾಡುವ ಸರೋವರ. ದೇಶದ ಅತ್ಯಂತ ದೊಡ್ಡದಾದ ಸರೋವರ ಅಂದ್ರ ಚಿಲ್ಕಾ ಸರೋವರ. ಚಿಲ್ಕಾ ಸರೋವರ ದೇಶದ ಅತಿ ದೊಡ್ಡ ಸರೋವರ ಚಿಲ್ಕಾ ಸರೋವರ. ಅತ್ಯಂತ ದೊಡ್ಡದಾಗಿರುವಂತ ಉಪ್ಪು ನೀರಿನ ಸರೋವರ ಅಂದ್ರೆ ಸಾಂಬಾರ ಸರೋವರ. ಸಾಂಬಾರ ಸರೋವರ. ದೇಶದ ಅತ್ಯಂತ ಉದ್ದವಾದ ಸರೋವರ ಅಂತಂದ್ರೆ ಉದ್ದವಾದ ಸರೋವರ ವೆಂಬನಾಡು ಸರೋವರ. ವೆಂಬನಾಡು ಸರೋವರ. ವೆಂಬನಾಡು ಸರೋವರ ಅತ್ಯಂತ ಉದ್ದವಾದ ಸರೋವರ. ನಮ್ಮ ದೇಶದ ಯಾವ ಸರೋವರದಲ್ಲಿ ಭಾರತದ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಶ್ರೀಹರಿಕೋಟ ಅಂದ್ರೆ ಅದು ಪುಲಿಕಾಟ್ ಸರೋವರ. ಪುಲಿಕಾಟ್ ಸರೋವರ. ರಾಜ್ಯಗಳು ಕೇಳಿದ್ರೆ ಜಮ್ಮು ಅಂಡ್ ಕಾಶ್ಮೀರ್, ಮಣಿಪುರ, ಒಡಿಸ್ಸಾ, ರಾಜಸ್ಥಾನ್, ಕೇರಳ ರಾಜ್ಯ, ಆಂಧ್ರ ಪ್ರದೇಶ್. ಯಾವ ಸರೋವರ ಭಾರತ ದೇಶದ ಏಕೈಕ ಉಲ್ಕಪಾತ ಸರೋವರ ಅಂತಂದ್ರೆ ಲುನಾರ್ ಸರೋವರ. ಇದು ಕ್ವಶನ್ ಆಗಿತ್ತು. ಲುನಾರ್ ಸರೋವರ ಇದೆ ಎಲ್ಲಿದೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ. ಮಹಾರಾಷ್ಟ್ರದಲ್ಲಿ ಕಂಡು ಬರುವಂತ ಲುನಾರ್ ಸರೋವರದ ವಿಶೇಷ ಏನಂದ್ರೆ ಭಾರತ ದೇಶದಲ್ಲಿ ಕಂಡು ಬರುವಂತ ಉಲ್ಕೆಗಳು ಆಕಸ್ಮಿಕವಾಗಿ ಉಲ್ಕೆಗಳು ಕೆಳಗೆ ಬೀಳುತ್ತವೆ. ಉಲ್ಕೆಗಳು ಭಸ್ಮಗೊಳ್ಳುವ ವಲಯ ಅಂದ್ರೆ ಮಧ್ಯ ವಲಯವನ್ನು ಏನು ಈ ಅಟ್ಮಾಸ್ಫಿಯರ್ ಸ್ಟ್ರಕ್ಚರ್ ಅಂತ ಕರಿತೀವಲ್ಲ, ಟ್ರೋಪೋ, ಸ್ಟ್ಯಾಟೋ, ಮಿಸ್ಸೋ, ಅಯನೋ, ಎಕ್ಸೋ. ಹಾಗಾದ್ರೆ ಉಲ್ಕೆಗಳು ಭಸ್ಮಗೊಳ್ಳುವ ವಲಯ ಅಂದ್ರೆ ಮಧ್ಯ ವಲಯದಲ್ಲಿ ಉಲ್ಕೆಗಳು ಭಸ್ಮಗೊಳ್ಳಬೇಕು. ಆದ್ರೆ ತಪ್ಪಿಸಿಕೊಂಡು ಈಗ ನಾವು ರಾತ್ರಿ ಮಕ್ಕೊಂಡ ಸಮಯದಲ್ಲಿ ಆಕಾಶದ ಬೀಳೋ ಕಾಯಗಳಂತ ಕರೀತಾರೆ. ನಾವು ರಾತ್ರಿ ಮಕ್ಕೊಂಡ ಸಮಯದಲ್ಲಿ ಬೆತ್ತಂತಿರ್ತೀವಿ ನಾವು, ಅದು ಬೆಳಂಗಿಲ್ಲ ಮ್ಯಾಗ. ಯಾಕೆ ಬೆಳಂಗಿಲ್ಲ ಅಂತಂದ್ರ ಅದು ಮಧ್ಯ ವಲಯದಲ್ಲಿ ಏನಾಗ್ತದೆ, ನಶಿಸಿ ಹೋಗ್ತದೆ. ಆ ಮಧ್ಯ ವಲಯದಲ್ಲಿ ನಶಿಸಿ ಹೋಗ್ತದೆ. ಆಕಸ್ಮಿಕವಾಗಿ ಏನಾದ್ರೂ ಬಿದ್ರೆ ನಾವೆಲ್ಲ ಏನಾಗುತ್ತೇವೆ ಅಂದ್ರೆ ಬೂದಿಯಾಗಿ ಹೋಗುತ್ತೇವೆ. ಬೂದಿಯ ಕಣಗಳು ಕೂಡ ಸಿಗಂಗಿಲ್ಲ. ಅಷ್ಟು ಅದ್ಭುತವಾದ ಶಕ್ತಿ ಆ ಒಂದು ಉಲ್ಕೆಗಳಲ್ಲಿ ಇರ್ತದೆ. ಭೂಮಿ ಆಳವಾಗಿ ಕೊರೆಯಲ್ಪಟ್ಟಿದೆ. ಆಳವಾದ ಕೊರೆಯಲ್ಪಟ್ಟದಲ್ಲಿ ಆಟೋಮೆಟಿಕ್ ನೀರುಗಳು ಬಿದ್ದಾವ. ಲುನಾರ್ ಸರೋವರ ಎಷ್ಟೋ ಬೋರ್ವೆಲ್ಗಳು ಆಟೋಮೆಟಿಕ್ ಬಿದ್ದಾವ. ಅಂತರ್ಜಲದ ಪ್ರಮಾಣ ಆಟೋಮೆಟಿಕ್ ತಾನೇ ಹರಿದು ಬಂದವು. ಅಂತ ಒಂದು ಸರೋವರ ಇತ್ತೀಚೆಗೆ ಇದು ಗುಲಾಬಿ ಬಣ್ಣಕ್ಕೆ ಪರಿವರ್ತನೆ ಆಗಿತ್ತು. ಇದು ಬಹಳ ಫೇಮಸ್ ಆಗಿದ್ದು ಇತ್ತೀಚೆಗೆ. ಯಾಕಿದು ಗುಲಾಬಿ ಬಣ್ಣಕ್ಕೆ ಪರಿವರ್ತನೆ ಆಗಿತ್ತು ಅಂತಂದ್ರೆ ಇಲ್ಲಿರುವಂತ ಆ ಪಾಚಿಗಳು, ಇಲ್ಲಿರುವಂತಹ ಸಸ್ಯಗಳು, ಅಲ್ಲಿರುವ ವಲ್ಕಗಳು, ಆ ಪಾಚಿಗಳು ಏನಾಗಿತ್ತಂದ್ರೆ ಆ ಪಾಚಿಗಳ ಬಣ್ಣ ಏನ್ ಮಾಡಿತ್ತು ಅಂದ್ರೆ ಗುಲಾಬಿ ಬಣ್ಣಕ್ಕೆ ಪರಿವರ್ತನೆ ಮಾಡಿತ್ತು. ಇದು ಇಂಪಾರ್ಟೆಂಟ್ ಆಗಿರುವ ಸಾಕಷ್ಟು ಅದಾವೆ, ಬಟ್ ಇಂಪಾರ್ಟೆಂಟ್ ಎಕ್ಸಾಮ್ ಕೇಳುವಂತ ಸರೋವರಗಳು. ದೇಶದ ಸೀನಿಯರ್ ಸರೋವರ ಅಂದ್ರೆ ಉಲಾರ. ಎರಡನೇ ಸೀನಿಯರ್ ಸರೋವರ ಅಂದ್ರೆ ದಾಲ್. ಇದು ಕೂಡ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತದೆ, ದಾಲ್ ಸರೋವರ. ಆಮೇಲೆ ಮಣಿಪುರ ರಾಜ್ಯದಲ್ಲಿ ಲೋಕಟೆಕ್ ಸರೋವರ, ಒಡಿಸ್ಸಾ ರಾಜ್ಯದಲ್ಲಿ ಚಿಲ್ಕಾ ಸರೋವರ, ಆಂಧ್ರ ಪ್ರದೇಶದ ಪುಲಿಕಾಟ್ ಸರೋವರದ ವಿಶೇಷ ಏನಂದ್ರೆ ಈ ಸರೋವರದ ಮಧ್ಯಭಾಗದಲ್ಲಿ ಭಾರತದ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಶ್ರೀಹರಿಕೋಟ ಅಥವಾ ಸತೀಶ್ ಧವನ್ ಅನ್ನುವಂತ ಉಡಾವಣಾ ಕೇಂದ್ರ ಇದೆ. ನಮ್ಮ ದೇಶದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಅಂತಂದ್ರೆ ಸಾಂಬಾರ ಸರೋವರ ರಾಜಸ್ಥಾನದಲ್ಲಿದೆ. ಮಹಾರಾಷ್ಟ್ರದ ಲುನಾರ್ ಸರೋವರ, ಕೇರಳ ರಾಜ್ಯದಲ್ಲಿ ವೆಂಬನಾಡು ಸರೋವರ ಅಂತ ಕರಿತೀವಿ. ಇದು ದೇಶದ ಅತ್ಯಂತ ಉದ್ದವಾದ ಸರೋವರ. ಭಾರತ ದೇಶದ ಅತ್ಯಂತ ಉದ್ದವಾದ ಸರೋವರ ಅಂದ್ರೆ ವೆಂಬನಾಡು ಸರೋವರ ಅಂತ ಹೇಳಿ ಕರೆಯಲ್ಪಡ್ತೀವಿ. ಪರ್ಫೆಕ್ಟಾ? ನಮ್ಮ ದೇಶದಲ್ಲಿ ಸರೋವರಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನ ಲಿಮ್ನಾಲಜಿ ಅಂತ ಕರೀತಾರೆ. ಸ್ಟಡಿ ಅಬೌಟ್ ದ ಲೇಕ್ಸ್. ಸರೋವರಗಳನ್ನು ಕುರಿತು ಅಧ್ಯಯನ ಮಾಡುವಂತ ಶಾಸ್ತ್ರವನ್ನ ಲಿಮ್ನಾಲಜಿ ಅಂತ ಹೇಳಿ ಕರೆಯಲ್ಪಡ್ತೀವಿ. ಲಿಮ್ನಾಲಜಿ ಅಂದ್ರೆ ಏನು? ಸರೋವರ ಕುರಿತು ಅಧ್ಯಯನ ಮಾಡುವಂತ ಶಾಸ್ತ್ರ. ನೆಕ್ಸ್ಟ್ ಕ್ವಶನ್, ಕನ್ಯಾಕುಮಾರಿಯಿಂದ ಕೃಷ್ಣಾ ನದಿ ಮುಖಜ ಭೂಮಿವರೆಗೆ ಹಂಚಿಕೆ ಆಗಿರುವಂತ ಭೂಮಿ ಯಾವುದು? ಯಾವ ಭೂಮಿ ಹಂಚಿಕೆ ಆಗಿದೆ? ಕನ್ಯಾಕುಮಾರಿಯಿಂದ ಕೃಷ್ಣಾ ನದಿ ಮುಖಜ ಭೂಮಿಯವರೆಗೆ ಕೇಂದ್ರ ತೀರ, ಸರ್ಕಾರ ತೀರ, ಕೋರಮಂಡಲ ತೀರ, ಉತ್ಕಲ ತೀರ. ಎಕ್ಸಲೆಂಟ್. ಸರಿಸುಮಾರು 61% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಕೋರಮಂಡಲ ತೀರ ರೈಟ್ ಆನ್ಸರ್. ನೋಡಿ, ಕೋರಮಂಡಲ ತೀರ ರೈಟ್ ಆನ್ಸರ್. ಕ್ವಶನ್ ಏನಿದೆ? ಕನ್ಯಾಕುಮಾರಿಯಿಂದ ಕೃಷ್ಣಾ ನದಿ ಮುಖಜ ಭೂಮಿಯವರೆಗೆ ಹಂಚಿಕೆಯಾಗಿದ್ದ ಯಾವ್ದಂದ್ರೆ ಅದು ಕೋರಮಂಡಲ ತೀರ ಅಂತ ಹೇಳಿ ಗುರುತಿಸ್ತೀವಿ. ಕೋರಮಂಡಲ ಇಲ್ಲೋಡಿ, ಪೂರ್ವ ಕರಾವಳಿಯ ದಕ್ಷಿಣ ಭಾಗ ಕೋರಮಂಡಲ ತೀರ ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಕನ್ಯಾಕುಮಾರಿಯಿಂದ ಕೃಷ್ಣಾ ನದಿ ತೀರದವರೆಗೆ.
ಕನ್ಯಾಕುಮಾರಿಯಿಂದ ಕೃಷ್ಣಾ ನದಿ ತೀರದವರೆಗೆ ಅದನ್ನ ಕೋರಮಂಡಲ ತೀರ ಅಂತ ಕರೆದರೆ, ಕೃಷ್ಣಾ ನದಿ ಮುಖಜ ಭೂಮಿಯಿಂದ ಹುಗ್ಲಿ ನದಿಯವರೆಗೆ ಉತ್ತರ ಸರ್ಕಾರ ತೀರ ಅಂತ ಕರೀತಾರೆ. ಅಲ್ಲೇ ಬಂದು ಉತ್ತರ ಸರ್ಕಾರ ತೀರ ಬರ್ತದೆ. ಆಮೇಲೆ ಯಾವುದು ಒಡಿಸ್ಸಾ ರಾಜ್ಯದಲ್ಲಿ ಉತ್ಕಲ ಕರಾವಳಿ ಬರ್ತದೆ, ಪಶ್ಚಿಮ ಬಂಗಾಳದಲ್ಲಿ ವಂಗ ಕರಾವಳಿ ಬರ್ತದೆ. ಹೌದಾ? ಒಟ್ಟಾರೆಯಾಗಿ ಪೂರ್ವ ಕರಾವಳಿಯಲ್ಲಿ ಕಂಡು ಬರುವಂತದ್ದು ಯಾವ ಅಂತಂದ್ರೆ, ಪೂರ್ವ ಕರಾವಳಿಯಲ್ಲಿ ಇದು ನೋಡಿ, ಇಲ್ಲಿಂದ ಇಲ್ಲಿಯವರೆಗೆ, ಇದನ್ನು ಕೋರಮಂಡಲ ಕರಾವಳಿ ಅಂತ ಕರಿತೀವಿ. ಕೋರಮಂಡಲ ತೀರ ಇಲ್ಲಿಂದ ಇಲ್ಲಿಯವರೆಗೆ ಇದನ್ನು ಉತ್ತರ ಸರ್ಕಾರ ಅಂತ ಕರೀತಾರೆ. ಉತ್ತರ ಸರ್ಕಾರವನ್ನು 3 ಭಾಗ ಮಾಡ್ತೀವಿ: ಆಂಧ್ರ ತೀರ, ಉತ್ಕಲ ತೀರ, ವಂಗ ತೀರ. ಆಂಧ್ರ, ಉತ್ಕಲ, ವಂಗ. ಉತ್ಕಲ ವಂಗ ಅನ್ನುವಂತ ಶಬ್ದಗಳನ್ನ ನಾವು ರಾಷ್ಟ್ರಗೀತೆ ಹಾಡುವಾಗ ಪದವನ್ನು ಕೇಳಿ ನೋಡಿ, ಉತ್ಕಲ ವಂಗ ಅಂತೇಳಿ. ಅಲ್ಲ, ರಾಷ್ಟ್ರಗೀತೆ ಹಾಡುವಂತ ಸಮಯದಲ್ಲಿ ಉತ್ಕಲ ವಂಗ ಅಂತ ಶಬ್ದ ಬರುತ್ತಿತ್ತಲ್ಲ. ತಮಿಳುನಾಡಿನ ಕರಾವಳಿಯನ್ನ ಕೋರಮಂಡಲ, ಆಂಧ್ರ ಪ್ರದೇಶದ ಕರಾವಳಿಯನ್ನ ಆಂಧ್ರ ತೀರ, ಒಡಿಸ್ಸಾ ಕರಾವಳಿಯನ್ನ ಉತ್ಕಲ ತೀರ, ಪಶ್ಚಿಮ ಬಂಗಾಳದ ಕರಾವಳಿಯನ್ನ ವಂಗ ತೀರ ಅಂತ ಹೇಳಿ ಕರೆಯಲ್ಪಡ್ತೀವಿ. ವಂಗ ತೀರ. ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರದ ಶಿಖರ. ಪಶ್ಚಿಮ ಘಟ್ಟಗಳಲ್ಲಿ ಈ ಕೆಳಗಿನ ಯಾವ ಶಿಖರ ಕಂಡು ಬರುವುದಿಲ್ಲ. ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರಂಗಿಲ್ಲ ಇದು: ಕುದುರೆಮುಖ, ಸಾಲೇರ, ಕಾಲ್ಸುಬಾಯಿ, ಸಿಂಗರಾಜು. ನಾನಿನ್ ಹೇಳ್ತಾ ಇದ್ದೆ, ಸಿಂಗರಾಜು ಅನ್ನುವುದು ಪೂರ್ವ ಘಟ್ಟಗಳಲ್ಲಿ ಕಂಡು ಬರುವ ಶಿಖರ. ಸಿಂಗರಾಜ್ ಆಗಿರಬಹುದು, ಆರಮಕೊಂಡ ಆಗಿರಬಹುದು, ಧೂಳಿಕೊಂಡ ಆಗಿರಬಹುದು, ಅವೆಲ್ಲ ಸಿಂಗರಾಜು ಪೂರ್ವ ಘಟ್ಟಗಳಲ್ಲಿ ಕಂಡು ಬಂದ್ರೆ, ಇಲ್ಲಿ ಕುದುರೆಮುಖ ಆಗಿರಬಹುದು, ಸಾಲೇರ್ ಆಗಿರಬಹುದು, ಕಾಲ್ಸುಬಾಯಿ ಮಹಾರಾಷ್ಟ್ರದ ಅತ್ಯಂತ ಎತ್ತರವಾದ ಶಿಖರ. ಮಹಾರಾಷ್ಟ್ರದಲ್ಲಿಯೇ ಅತ್ಯಂತ ಎತ್ತರವಾದ ಶಿಖರ ಅಂದ್ರೆ ಕಾಲ್ಸುಬಾಯಿ. ಇನ್ನ ಕರ್ನಾಟಕ ರಾಜ್ಯದ ಅತಿ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ, ಬಾಬಾಬುಡನಗಿರಿ, ಕುದುರೆಮುಖ ಅಂತ ಹೇಳಿ ಗುರುತಿಸ್ತೀವಿ. ಇದು ನೋಡಿ, ಪಶ್ಚಿಮ ಘಟ್ಟಗಳಲ್ಲಿ 1000ದಿಂದ 1300 ಮೀಟರ್ ಅಷ್ಟು ಹೈಟ್ ಪರ್ವತಗಳು ಕಂಡು ಬರ್ತವೆ. ಇಲ್ಲಿ ಆನೈಮುಡಿ ಶಿಖರ ಇದೆಯಲ್ಲ, ಇದು 2695 ಮೀಟರ್ ಎತ್ತರವಾಗಿದೆ ಆನೈಮುಡಿ. ಇನ್ನು ಮುಳ್ಳಯ್ಯನಗಿರಿ, ಇನ್ನು ಕುದುರೆಮುಖ, ಪುಷ್ಪಗಿರಿ, ಕಾಲ್ಸುಬಾಯಿ, ಸಾಲೇರ, ಮಹಾಬಳೇಶ್ವರ. ಈ ಕಾಲ್ಸುಬಾಯಿ ಮತ್ತು ಸಾಲೇರ ಎಲ್ಲಿ ಕಂಡು ಬರ್ತಾವ ಅಂದ್ರೆ ಮಹಾರಾಷ್ಟ್ರದಲ್ಲಿದಾವು. ಮಹಾಬಳೇಶ್ವರ ಮಹಾರಾಷ್ಟ್ರದಲ್ಲಿದ. ಇಲ್ಲಿ ಕಂಡು ಬರುವಂತ ಪ್ರಮುಖವಾದ ಕಣಿವೆಗಳು ತಾಲಾಘಾಟ್, ಬೋರಾಘಾಟ್, ಪಾಲಾಘಾಟ್, ಆಗುಂಬೆ ಘಾಟ್, ಸಿರಾಡಿ ಘಾಟ್, ಚಾರ್ಮುಡಿ ಘಾಟ್, ಕೊಲ್ಲೇರು ಘಾಟ್ ಮುಂತಾದ ಘಾಟಗಳು ಈ ಪ್ರದೇಶದಲ್ಲಿ ಕಂಡು ಬರುತ್ತವೆ. ಒಟ್ಟಾರೆಯಾಗಿ ಪಶ್ಚಿಮ ಘಟ್ಟಗಳಲ್ಲಿ ಅನೇಕ ಘಾಟಗಳು. ತಾಲಾಘಾಟ ಮುಂಬೈದಿಂದ ನಾಸಿಕ್, ಬೋರಾಘಾಟ ಮುಂಬೈದಿಂದ ಪುಣೆ, ಪಾಲಾಘಾಟ ತ್ರಿವೆಂಡ್ರಂದಿಂದ ಚೆನ್ನೈ. ತಾಲಾ, ಬೋರಾ, ಪಾಲ, ತಾಲಾ, ಬೋರಾ, ಪಾಲ, ತಾಲ ಮುಂಬೈದಿಂದ ನಾಸಿಕ್, ಬೋರಾ ಮುಂಬೈದಿಂದ ಪುಣೆ, ಪಾಲ ತ್ರಿವೆಂಡಮದಿಂದ ಚೆನ್ನೈ. ಇಲ್ಲಿ ಕಂಡು ಬರುವಂತ ಪ್ರಧಾನವಾದ ಘಾಟಗಳು ತಾಲಾ, ಬೋರಾ, ಪಾಲ. ಎಷ್ಟು ಘಾಟಗಳು? ಯಾಕದು? 3 ಪ್ರಧಾನವಾದ ಘಾಟಗಳು. ಒಂದು ತಾಲಾಘಾಟ, ಬೋರಾಘಾಟ, ಪಾಲಘಾಟ. ತಾಲಾಘಾಟ್ ಮುಂಬೈದಿಂದ ನಾಸಿಕ್ಗಳ ಮಧ್ಯದಲ್ಲಿ, ಬೋರಾಘಾಟ ಮುಂಬೈದಿಂದ ಪುಣೆ, ಪಾಲಾಘಾಟ್ ತ್ರಿವೆಂಡಂ ಟು ಚೆನ್ನೈ. ಯಾರೋ ಬೆಕನಾಳ್ ಘಾಟ ನಾವು. ತಾಲಾ, ಬೋರಾ, ಪಾಲ ಪ್ರಧಾನವಾದ ಘಾಟಗಳು. ಇವುಗಳಲ್ಲಿ ಅತ್ಯಂತ ಉದ್ದವಾದ ಘಾಟ್ ಅಂದ್ರೆ ಪಾಲಾಘಾಟ ನೋಡಿ. ಪಾಲಾಘಾಟ ಯಾವ ಬಂದರದೊಂದಿಗೆ ಸಂಬಂಧ ಹೊಂದಿದೆ ಅಂದ್ರೆ ಕೊಚ್ಚಿನ್ ಬಂದರದೊಂದಿಗೆ ಸಂಬಂಧವನ್ನು ಹೊಂದಿದೆ. ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ಈ ಜಸ್ಟ್ ಇದ್ರ ಬಗ್ಗೆ ಹೇಳಿ ನಾನು. ಶಬಾಷ್. ಉಲಾರ್ ಸರೋವರ ನೋಡಿ. ಉಲಾರ್ ಸರೋವರ ಭಾರತ ದೇಶದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂದ್ರೆ ಉಲಾರ್ ಸರೋವರ. ನಮ್ ದೇಶದ ತೇಲಾಡುವ ಸರೋವರ ಯಾವುದು? ತೇಲಾಡುವ ಸರೋವರ, ಭಾರತ ದೇಶದ ತೇಲಾಡುವ ಸರೋವರ. ಶಬಾಷ್. ಲೋಕಟೆಕ್ ಸರೋವರ ನೋಡಿ. ಲೋಕಟೆಕ್ ಸರೋವರ. ಭಾರತದ ಅತಿ ದೊಡ್ಡ ಸರೋವರ
ಭಾರತದ ಅತಿ ದೊಡ್ಡ ಸರೋವರ? ಶಬಾಷ್, ಚಿಲ್ಕಾ ಸರೋವರ. ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಎರಡನೇ ಸರೋವರ? ಎರಡನೇ ಅತಿ ದೊಡ್ಡ ಸಿಹಿ ನೀರಿನ ಸರೋವರ? ಎರಡನೇ ಅತಿ ದೊಡ್ಡ ಸಿಹಿ ನೀರಿನ ಸರೋವರ. ಎಕ್ಸಲೆಂಟ್. ದಾಲ್ ಸರೋವರ. ಸಾಮಾನ್ಯ 98%, 96%. ನಾ ಏನೋ ಒಂದ್ ಆಡಂಗಿಲ್ಲ. ಅದ್ಭುತ ದಗದಿದು ನೋಡಿ. ಹಿಮಾಲಯದ ಸರೋವರಗಳು, ಉಲಾರ್ ಸರೋವರ ಇದೆಯಲ್ಲ, ಈ ಉಲಾರ್ ಸರೋವರ ಭಾರತದ ಅತ್ಯಂತ ದೊಡ್ಡ ಸಿಹಿ ನೀರಿನ ಸರೋವರ, ಶುದ್ಧ ನೀರಿನ ಸರೋವರ ಅಂತ ಕರಿತೀವಿ. ಭಾರತ ದೇಶದ ಅತ್ಯಂತ ದೊಡ್ಡ ಸಿಹಿ ನೀರಿನ ಸರೋವರ ಯಾವಂದ್ರೆ ಉಲಾರ್ ಸರೋವರ. ಎರಡನೇದ್ದು ಯಾವುದು? ದಾಲ್ ಸರೋವರ. ಭಾರತ ದೊಡ್ಡ ಪ್ರವಾಸಿಗರನ್ನ ಆಕರ್ಷಣೆ ಮಾಡುವ ಸರೋವರ ಇದು. ಚಳಿಗಾಲದಲ್ಲಿ ಹೆಪ್ಪುಗಟ್ಟುವ ಸರೋವರ ಅಂತ ಕರೀತಾರೆ ಅದಕ್ಕೆ. ಚಳಿಗಾಲದಲ್ಲಿ ಹೆಪ್ಪುಗಟ್ಟುವ ಸರೋವರ. ಇನ್ನು ಲೋಕಟೆಕ್ ಸರೋವರ ಇದೆ. ಈ ಲೋಕಟೆಕ್ ಸರೋವರ ತೇಲುತ್ತಿರುವ ರಾಷ್ಟ್ರೀಯ ಉದ್ಯಾನವನ ಕಿಬುಲ್ ಲ್ಯಾಮೋ ಜಿಯೋ ಇಲ್ಲಿ ಕಂಡು ಬರುತ್ತದೆ. ಕಿಬುಲ್ ಲ್ಯಾಮ್ ಜಿಯೋ ಅನ್ನುವಂತ ಒಂದು ತೇಲಾಡುವ ಸರೋವರ ಕಂಡು ಬರುತ್ತದೆ. ಈ ತೇಲಾಡುವ ರಾಷ್ಟ್ರೀಯ ಉದ್ಯಾನವನ ತೇಲಾಡುವ ಸರೋವರ ಅಂತ ಹೇಳಿ ಗುರುತಿಸ್ತೀವಿ. ಪ್ರಪಂಚದ ಅತ್ಯಂತ ಉದ್ದವಾದ ಪುಷ್ಪ ಕಣಿವೆ ಯಾವುದು? ಪ್ರಪಂಚದ ಅತ್ಯಂತ ಉದ್ದವಾದ ಪುಷ್ಪ ಕಣಿವೆ ನಾಥುಲಾ ಕಣಿವೆ. ಪ್ರಪಂಚದ ಅತ್ಯಂತ ಉದ್ದವಾದ ಪುಷ್ಪ ಕಣಿವೆ ಅಂದ್ರೆ ಅದೇ ಪುಷ್ಪ ಕಣಿವೆ. ರೈಟ್ ಆನ್ಸರ್ ನೋಡಿ. ಪುಷ್ಪ ಕಣಿವೆ ವ್ಯಾಲಿ ಆಫ್ ಫ್ಲವರ್ಸ್ ಅಂತ ಕರೀತಾರೆ. ಉತ್ತರಾಖಂಡದಲ್ಲಿ ಕಂಡು ಬರ್ತದೆ ಇದು. ಪ್ರಪಂಚದ ಅತ್ಯಂತ ಉದ್ದವಾದ ಪುಷ್ಪ ಕಣಿವೆಯಾಗಿದೆ. ಆಲ್ಫೈನ್ಸ್ ಹೂಗಳು, ವೈವಿಧ್ಯವಾದ ಸಸ್ಯಗಳು, ಇದು ಅನೇಕ ಬಣ್ಣದ ಹೂಗಳು, ವೇಳೆಯಾದಂತೆ ಬಣ್ಣವನ್ನು ಬದಲಾಯಿಸುವ ಹೂಗಳು ಹೊಂದಿವೆ. ಇದು ಬ್ರಹ್ಮಕಮಲ, ಬ್ಲೂ ಪಪ್ಪಿ, ಎಂತ ಹೂಗಳದಪ್ಪ ಇಲ್ಲ. ಬ್ರಹ್ಮಕಮಲ, ಬ್ಲೂ ಪಪ್ಪಿನ ನಾವಲ್ಲಪ್ಪ ಕೋಬ್ರಾ, ಲಿಲ್ಲಿ ಹೂಗಳು ಮನೆಯಾಗಿವೆ. ಇದು ನಂದಾದೇವಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಜೈವಿಕ ಸಂರಕ್ಷಣಾ ತಾಣದಲ್ಲಿ ಒಂದು ವಲಯದ ಸಂರಕ್ಷಣಾ ವಲಯವಾಗಿದೆ ಅಂತ. ಯಾವುದು? ಬ್ರಹ್ಮಕಮಲ ಆಗಿರಬಹುದು, ಬ್ಲೂ ಪಪ್ಪಿ ಆಗಿರಬಹುದು, ಕೋಬ್ರಾ ಆಗಿರಬಹುದು, ಲಲ್ಲಿ ಹೂಗಳು ಇಲ್ಲಿ ಕಂಡು ಬರುತ್ತವೆ. ಇದು ನಂದಾದೇವಿ ಜೈವಿಕ ಸಂರಕ್ಷಣಾ ತಾಣದಲ್ಲಿ ಕಂಡು ಬರುವಂತ ವಿಶೇಷವಾಗಿರುವಂತ ಒಂದು ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿ ಕರಿತೀವಿ. ಬಹಳಷ್ಟು ಜನ